ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು. ಆದರೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಒಂದು ಕಡೆ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ನಾವೆಲ್ಲ ರೀತಿಯಾದಂತಹ ಫೆಸಿಲಿಟಿಗಳನ್ನ ಕೊಡ್ತೀವಿ ಅಂತಿದೆ. ಆದರೆ ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಮಕ್ಕಳಿದ್ರೂ ಕೂಡ, ವಿದ್ಯಾರ್ಥಿಗಳಿದ್ರೂ ಕೂಡ ಶಿಕ್ಷಣ ನೀಡೋದಕ್ಕೆ ಶಿಕ್ಷಕರೇ ಇಲ್ಲದಂತಾಗಿದೆ. ಈ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ. ಏಕ ಉಪಾಧ್ಯಾಯ ಕರ್ನಾಟಕ ನಂಬರ್ 5. ದೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಏಕ ಶಿಕ್ಷಕ ಶಾಲೆಗಳಿವೆ. ಇನ್ನು ದೇಶದಲ್ಲಿ ಈ ಒಂದು ಏಕ ಶಿಕ್ಷಕ ಶಾಲೆಗಳಲ್ಲಿ ಕರ್ನಾಟಕಕ್ಕೆ ನಂಬರ್ 5ನೇ ಸ್ಥಾನ. ಆಂಧ್ರದ 12,912 ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿರುವಂಥದ್ದು. ದೇಶಕ್ಕೆ ನಂಬರ್ 1 ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇರುವಂಥದ್ದು. ಏಕ ಶಿಕ್ಷಕ ಶಾಲೆಗಳಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ ಇದೆ. ರಾಜ್ಯದ 7,349 ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ. ಹಾಗಾದ್ರೆ ಸರ್ಕಾರಗಳಿಗೆ ಶಿಕ್ಷಣ ಕ್ಷೇತ್ರ ಅಂದ್ರೆ ಅಸಡ್ಡೆ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ಇದೊಂದು ನಿರುಪಯುಕ್ತ ಕ್ಷೇತ್ರ, ಅಂದ್ರೆ ಇದರಿಂದ ಏನು ಇನ್ಕಮ್ ಇಲ್ಲ ಅಂತ ಇದನ್ನ ಕಡೆಗಣಿಸ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶಾಲೆಗೆ ಮೂಲ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದೆ. ನಾವು ಕೂಡ ನೋಡ್ತಾ ಇದ್ದೀವಿ. ಅಂದ್ರೆ ಮಳೆ ಬಂದ್ರೆ ಸೋರುತ್ತೆ, ಕುತ್ಕೊಳ್ಳೋದಕ್ಕೆ ಬೆಂಚ್ ಇಲ್ಲ, ಜೊತೆಗೆ ಸರಿಯಾದಂತಹ ಬೇಸಿಕ್ ಫೆಸಿಲಿಟಿ, ವಾಶ್ರೂಮ್ಗಳ ಫೆಸಿಲಿಟಿ ಇಲ್ಲ. ಇದರ ಜೊತೆಗೆ ಶಿಕ್ಷಕರ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಇನ್ನು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಿ ಅಂದ್ರೆ ಯಾವ ಒಂದು ಧೈರ್ಯದ ಮೇಲೆ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾರೆ? ಒಂದ್ ಕಡೆ ಮೂಲಭೂತ ಸೌಕರ್ಯ ಇಲ್ಲ, ಇನ್ನೊಂದ್ ಕಡೆ ಶಾಲೆಗೆ ಹೋಗೋದೇ ಮಕ್ಕಳು ಶಿಕ್ಷಣವನ್ನ ಕಲಿಬೇಕು ಅಂತ. ಅಲ್ಲಿ ಈ ರೀತಿ ಶಿಕ್ಷಕರ ಕೊರತೆ ಎದುರಾದ್ರೆ ಮಕ್ಕಳ ಭವಿಷ್ಯದ ಕತೆ ಏನು? ದೇಶದ 1 ಲಕ್ಷಕ್ಕೂ ಅಧಿಕ ಏಕ ಶಿಕ್ಷಕ ಶಾಲೆಗಳಲ್ಲಿ 33 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆದಿದ್ದಾರೆ. ಅತಿ ಹೆಚ್ಚು ಏಕ ಶಿಕ್ಷಕ ಶಾಲೆಗಳನ್ನು ಹೊಂದಿರುವ ರಾಜ್ಯಗಳ ಪೈಕಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಅಂತ ಶಿಕ್ಷಣ ಸಚಿವಾಲಯದ ಅಂಕಿ ಅಂಶಗಳು ತಿಳಿಸಿವೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಭಾರತದಲ್ಲಿ 1,04,125 ಶಾಲೆಗಳು ಒಬ್ಬರೇ ಶಿಕ್ಷಕರಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಇಂಥ ಶಾಲೆಗಳಲ್ಲಿ ಪ್ರತಿ ಶಾಲೆಗೆ ಸರಾಸರಿ 34 ವಿದ್ಯಾರ್ಥಿಗಳಂತೆ ಒಟ್ಟು 33,76,769 ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಏಕ ಶಿಕ್ಷಕ ಶಾಲೆಗಳು ಆಂಧ್ರ ಪ್ರದೇಶದಲ್ಲಿದೆ. ಅಂದ್ರೆ ಇಲ್ಲಿ 12,912 ಶಾಲೆಗಳಿವೆ. ಇನ್ನು ಉತ್ತರ ಪ್ರದೇಶ ಅಂತ ಬಂದ್ರೆ ಇದಕ್ಕೆ 2ನೇ ಸ್ಥಾನ, 9,508 ಶಾಲೆಗಳು. ಜಾರ್ಖಂಡ್ಗೆ 3ನೇ ಸ್ಥಾನ, 9,120 ಶಾಲೆಗಳು. ಇನ್ನು ಮಹಾರಾಷ್ಟ್ರ 8,152 ಶಾಲೆಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 7,349 ಏಕ ಶಿಕ್ಷಕ ಶಾಲೆಗಳಿವೆ. ಇನ್ನು 6ನೇ ಸ್ಥಾನದಲ್ಲಿ ಲಕ್ಷದ್ವೀಪ ಇರುವಂಥದ್ದು. ಇಲ್ಲಿ 7,217 ಇರುವಂಥದ್ದು. ಇನ್ನು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಏಕ ಶಿಕ್ಷಕ ಶಾಲೆಗಳಲ್ಲಿ ಪ್ರವೇಶವನ್ನ ಪಡೆದಿದ್ದಾರೆ. ಅಂದರೆ 6,24,327 ವಿದ್ಯಾರ್ಥಿಗಳು ಏಕ ಶಿಕ್ಷಕ ಶಾಲೆಗೆ ಉತ್ತರ ಪ್ರದೇಶದಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಅಂತ ವರದಿ ಕೂಡ ತಿಳಿಸಿದೆ. ಅಂದರೆ ಇಲ್ಲಿ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ಶಿಕ್ಷಣ ಸಿಗಬೇಕು. ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು ಕೂಡ. ಆದರೆ ಇಲ್ಲಿ ಒಂದು ಕಡೆ ಸರ್ಕಾರ ಹೇಳುತ್ತೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಸರ್ಕಾರಿ ಶಾಲೆಗಳಲ್ಲಿ ನಾವು ಎಲ್ಲ ರೀತಿ ಫೆಸಿಲಿಟಿ ಕೊಡ್ತೀವಿ, ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಹೀಗಾಗಿ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ. ಆದರೆ ಇಲ್ಲಿ ಊಟ ಕೊಡ್ತೀರಾ, ಮೊಟ್ಟೆ ಕೊಡ್ತೀರಾ, ಎಲ್ಲ ಕೊಡ್ತೀರಾ, ಆದರೆ ಶಿಕ್ಷಣವೇ ಸಿಗಲಿಲ್ಲ ಅಂದರೆ ಮಕ್ಕಳ ಭವಿಷ್ಯದ ಕತೆ ಏನು? ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಯಾವ ರೀತಿ ಆಗುತ್ತೆ? ಜೊತೆಗೆ ನಾವು ಮೂಲಭೂತ ಸೌಕರ್ಯ ಕೂಡ ಇರೋದಿಲ್ಲ. ನಾವು ಇತ್ತೀಚೆಗಷ್ಟೇ ಸಾಕಷ್ಟು ನ್ಯೂಸ್ಗಳನ್ನ ಮಾಡ್ತಲೇ ಬಂದಿದ್ದೇವೆ. ಅದರಲ್ಲೂ ಮಳೆಗಾಲದಲ್ಲಿ ಕುತ್ಕೊಳ್ಳೋದಕ್ಕೆ ಬೆಂಚ್ ಇಲ್ಲ, ಮೇಲಿಂದ ಮಳೆ ನೀರು ಸೋರ್ತಾ ಇರುತ್ತೆ. ಜೊತೆಗೆ ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡಗಳು, ಯಾವುದೇ ಸಮಯದಲ್ಲಾದರೂ ಈ ಒಂದು ಕಟ್ಟಡಗಳು ಬೀಳುವಂತಹ ಪರಿಸ್ಥಿತಿ ಇದೆಲ್ಲ ಕೂಡ ಇದೆ. ಆದರೆ ಇದರ ಜೊತೆಗೆ ಆದರೂ ಕೂಡ ನಾವಿಲ್ಲಿ ನೋಡ್ಬೋದು 33 ಲಕ್ಷ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯ ಜೊತೆಗೆ ಇನ್ನೊಂದು ಕಡೆ ಈ ಏಕ ಶಿಕ್ಷಕರು ಅಂದರೆ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕೆ ಸರ್ಕಾರಕ್ಕೆ ಯಾಕೆ ನಿರ್ಲಕ್ಷ್ಯ ಅಂತ ಅಂದರೆ ಸರ್ಕಾರಗಳಿಗೆ ಇದು ಕೇವಲ ನಮ್ಮ ರಾಜ್ಯದ ಒಂದು ಪರಿಸ್ಥಿತಿ ಅಲ್ಲ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರ ಅಂದರೆ ಯಾಕೆ ಈ ರೀತಿಯಾದಂಥ ಒಂದು ಅಸಡ್ಡೆ ಅನ್ನೋದು ಎಲ್ಲರ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇದರಿಂದ ಏನು ಇನ್ಕಮ್ ಬರೋದಿಲ್ಲ, ಶಿಕ್ಷಣ ಕ್ಷೇತ್ರದಿಂದ ಅವ್ರಿಗೆ ಏನು ಇನ್ಕಮ್ ಜಾಸ್ತಿ ಇಲ್ಲ, ಹೀಗಾಗಿ ಇದನ್ನ ಒಂದು ನೆಗ್ಲೆಕ್ಟ್ ಮಾಡ್ತಿದ್ದಾರಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಇನ್ನು ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಈ ರೀತಿಯಾದಂಥ ಏಕ ಶಿಕ್ಷಕ ಶಾಲೆಗಳಿವೆ. ಸುಮಾರು 33 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದಾರೆ. ದೇಶಾದ್ಯಂತ
1,04,125 ಶಾಲೆಗಳಿಗೆ ಒಬ್ಬರೇ ಶಿಕ್ಷಕರಿರುವಂಥದ್ದು. ಶಿಕ್ಷಣ ಕ್ಷೇತ್ರ ಏನಿದೆ ಇದು ಸರ್ಕಾರಗಳಿಗೆ ಹೊರೆಯಾಗಿ ಪರಿಣಮಿಸಿದ್ಯಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಇನ್ನು ಖಾಸಗಿ ಶಾಲೆಗಳ ಮಾಫಿಯಾ ಮುಂದೆ ಶಿಕ್ಷಣ ಇಲಾಖೆ ಕೊರಗಿ ಹೋಗಿದ್ಯಾ? ಶಿಕ್ಷಕರ ನೇಮಕ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳಿದ್ದಾವೆ, ಅಂದರೆ ಬೇಸಿಕ್ ಫೆಸಿಲಿಟಿ, ಇದನ್ನು ಯಾಕೆ ಇವರು ಕಲ್ಪಿಸ್ತಾ ಇಲ್ಲ? ಇನ್ನಾದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಇದೆಲ್ಲವನ್ನ ಕೂಡ ಗಮನದಲ್ಲಿ ತೆಗೆದುಕೊಂಡು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆ ನಿರ್ಲಕ್ಷ್ಯ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಮೊದಲಿಗೆ ಶಿಕ್ಷಕರು ಹಾಗೂ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರಾದ ರಾಮಚಂದ್ರ ಭಟ್ ಇದ್ದಾರೆ. ನಮಸ್ತೆ ಸರ್, ವೆಲ್ಕಮ್. ನಮಸ್ತೆ. ಎಸ್, ಜೊತೆಗೆ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಗಿರಿಗೌಡರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಸೊ ಎಸ್, ಇನ್ನು ಜೊತೆಗೆ ಶಿಕ್ಷಣ ತಜ್ಞರಾಗಿರುವಂಥ ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್. ಎಸ್ ಸರ್, ಇನ್ನು ನಿಮ್ಮಿಂದ ಶುರು ಮಾಡೋದಾದರೆ ಸರ್, ಸೊ ಮೊದಲಿಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ನ್ಯೂನ್ಯತೆ ಇದೆ ಅಂತ? ನ್ಯೂನತೆ ಅನ್ನೋದಕ್ಕಿಂತ ನಾನು ಏನೇನು ಅಡ್ವಾಂಟೇಜ್ ಇದೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಸೊ ಮೊದಲನೇದಾಗಿ ಹಳ್ಳಿಗಾಡಿನಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಂದರೆ ಬಹಳಷ್ಟು ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ. ಸರ್ಕಾರ ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದೆ. ಉದಾಹರಣೆಗೆ ಏಕೋಪಾಧ್ಯಾಯ ಶಾಲೆ ಇದು ಬಂದಿದ್ದು ಯಾಕೆ ಅಂತಂದರೆ, ಹಳ್ಳಿಗಾಡಿನಲ್ಲಿ ಒಂದು 10 ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಹತ್ತಿರದ ಶಾಲೆ ಅಂತ 4-5 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಆ 10 ಮಕ್ಕಳಿಗೋಸ್ಕರ ಅಥವಾ 12 ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನು ತೆರೆದು ಅಟ್ಲೀಸ್ಟ್ ಕನಿಷ್ಠ ಒಬ್ಬ ಶಿಕ್ಷಕರಾದರೂ ಇದ್ದರೆ ಅದು ಆ ಮಕ್ಕಳಿಗೆ ಅತ್ಯಂತ ಅನುಕೂಲ ಆಗುತ್ತೆ. ನಾನು ಹಿಂದೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರವಾಸ ಮಾಡಿದಾಗ ಸಮುದಾಯದತ್ತ ಶಾಲೆ ಅಂತ ಕಾರ್ಯಕ್ರಮವನ್ನು ಸರ್ಕಾರ ನಡೆಸುತ್ತೆ. ಅಂಥ ಸಂದರ್ಭದಲ್ಲಿ ಏಕೋಪಾಧ್ಯಾಯ ಶಾಲೆಗೆ ನಾನು ಭೇಟಿ ಮಾಡಿದ್ದೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಮಕ್ಕಳನ್ನು ನಾನು ಮಾತಾಡಿಸಿದಾಗ ನನಗೆ ಆಶ್ಚರ್ಯ ಆಯಿತು. ಸೊ ಆ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನು ಹೇಳ್ತಾಯಿದ್ರು, ಹಾಡು ಹೇಳ್ತಾಯಿದ್ರು. ಒಬ್ಬರೇ ಶಿಕ್ಷಕ ಇದ್ದಿದ್ದು. ಖಂಡಿತವಾಗಿಯೂ ತೊಂದರೆ ಆಗುತ್ತೆ. ಅನೇಕ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಅವರು ಪಾಠವನ್ನು ಕೂಡ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಏಕಕಾಲದಲ್ಲಿ ಅಷ್ಟನ್ನೂ ನಿರ್ವಹಿಸೋದು ಒಬ್ಬ ಶಿಕ್ಷಕನಿಗೆ ಬಹಳ ಕಷ್ಟ. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಶಾಲಾ ಶಿಕ್ಷಕರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದು ನಾನು ಅಬ್ಸರ್ವ್ ಮಾಡಿರುವಂಥದ್ದು. ಖಂಡಿತ ನ್ಯೂನತೆಗಳು ಇದ್ದಾವೆ. ಅದನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಬಹುಶಃ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪ್ರೋತ್ಸಾಹಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅದನ್ನು ಪೂರೈಸುತ್ತೆ ಅಂತ ನಾನು ಭಾವಿಸ್ತೀನಿ. ಎಸ್ ಸರ್, ಇನ್ನು ಗಿರಿಗೌಡರು ಸರ್, ಈಗ ಈ ಒಂದು ವರದಿ ಬಂದಿರುವಂಥದ್ದು, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಏನೆಲ್ಲ ಬೇಸಿಕ್ ಫೆಸಿಲಿಟಿ ಒಂದು ಕಡೆ ಇರೋದಿಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಈಗ ಒಂದು ಏಕ ಶಿಕ್ಷಕರು ಎನ್ನುವಂಥ ಒಂದು ವರದಿ ಕೂಡ ಬಂದಿದೆ. ಸೊ ಇದು ಮಕ್ಕಳಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಖಂಡಿತ ಮೇಡಮ್, ಇದು ರಾಜ್ಯದಲ್ಲಿ ಮಕ್ಕಳ ಮೇಲೆ ಹೇಗೆ ಹೊರೆ ಆಗುತ್ತೆ ಅಂದರೆ, 1ರಿಂದ 5ನೇ ತರಗತಿವರೆಗೂ ಒಬ್ಬರೇ ಶಿಕ್ಷಕರು ಎಲ್ಲ ವಿಷಯಗಳನ್ನು ಬೋಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸಂದರ್ಭ. 1ರಿಂದ 5ನೇ ತರಗತಿ ಮಕ್ಕಳಿಗೆ ಅಷ್ಟು ಮಕ್ಕಳಿರ್ತಾರೆ, ಎಲ್ಲ ವಿಷಯನೂ ಬೋಧನೆ ಮಾಡಬೇಕಾಗತ್ತೆ, ಸಮಯದ ಅಭಾವ ಇರುತ್ತೆ, ವಿಷಯನೂ ಹಂಚ್ಕೋಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರಿಗೆ ಹೊರೆ ಜಾಸ್ತಿ ಆಗುತ್ತೆ. ಹಾಗಾಗಿ ರಾಜ್ಯದಲ್ಲಿ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಸರ್ ಹೇಳ್ದಂಗೆ ಈಗ ಭಾಳ ದೂರ ಇರೋಂಥ ಹಳ್ಳಿಗಳಲ್ಲಿ, ಸಿಟಿನಲ್ಲೆಲ್ಲ ಹಳ್ಳಿಗಳಲ್ಲಿ ಅಂಥ ಶಾಲೆಗಳು, ಗುಡ್ಡಗಾಡು ಪ್ರದೇಶ, ಅಲ್ಲಿ ಭಾಳಷ್ಟು ಶಾಲೆಗಳು ಇರ್ತವೆ. ಅಂಥ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಮೂಲಭೂತವಾಗಿ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಸರ್ಕಾರ ಇವತ್ತು ಏಕೋಪಾಧ್ಯಾಯ ಶಾಲೆಗಳು ಯಾವಾಗಲೂ ಸಹ 2 ಶಿಕ್ಷಕರು ಕನಿಷ್ಠ ಇರಬೇಕು ಶಾಲೆಯಲ್ಲಿ. 2 ಶಿಕ್ಷಕರು ಇದ್ದಾಗ ಅಟ್ಲೀಸ್ಟ್ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಒಬ್ಬರು ಶಿಕ್ಷಕರು ಬರಲಿಲ್ಲ ಅಂದರೆ ಆ ದಿನ ಮಕ್ಕಳಿಗೆ ರಜಾ, ಕಂಟಿನ್ಯೂಟಿನೇ ಮಿಸ್ ಇಲ್ಲ. ಈಗ ಏನು ಮಾಡಿದೆ ಸರ್ಕಾರ, ಬಹು ಶಿಕ್ಷಕರು ಇರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಒಬ್ಬರ ಶಿಕ್ಷಕರನ್ನು ಡೆಪ್ಯೂಟ್ ಮಾಡೋಂತಕ್ಕಂಥ ಒಂದು ವ್ಯವಸ್ಥೆ ಇದೆ ಇವತ್ತು. ಹಾಗಾಗಿ ಭಾಳ ಅಂದರೂ ಕಷ್ಟ ಆಗುತ್ತೆ. ಅಲ್ಲಿ ಶಿಕ್ಷಕರ ಪಕ್ಕ ಶಾಲೆಯಲ್ಲಿ 2, 3, 4 ಜನ ಶಿಕ್ಷಕರು ಇರ್ತಾರೆ. ಅವಾಗ ಒಬ್ಬರು ಶಿಕ್ಷಕರು ಇಲ್ಲಿ ಕಳಿಸಿದಾಗ ಸಹ ಅಲ್ಲೊಬ್ಬರು ಶಿಕ್ಷಕರು ರಜಾ ಹಾಕಿದಾಗ ಅಲ್ಲೂ ಸಹ ಬರ್ಡನ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ಶಾಲೆ ಅಂದರೆ ಕನಿಷ್ಠ ಪಕ್ಷ 2 ಶಿಕ್ಷಕರು ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಒಂದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಇವತ್ತು ಏಕೋಪಾಧ್ಯಾಯ ಶಾಲೆಗಳನ್ನು
ಬಹು ಶಿಕ್ಷಕರು ಇರ್ತಕ್ಕಂಥ ಇಬ್ಬರು ಶಿಕ್ಷಕರು ಕನಿಷ್ಠ ಬೇಕೇ ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಇನ್ನು ರಾಘವೇಂದ್ರ ಸರ್, ಯಾವಾಗಿಂದ ಈ ಸಮಸ್ಯೆ ಕಾಣಿಸ್ತಾ ಇದೆ, ಜೊತೆಗೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಪ್ರಕಾರ? 1980ರ ದಶಕದಲ್ಲೇ ಈ ಏಕೋಪಾಧ್ಯಾಯ ಶಾಲೆಗಳ ಸಮಸ್ಯೆ ಭಾಳ ಗಹನೀಯವಾಗಿ ಚರ್ಚೆಯಾಗಿ 87ರಲ್ಲಿ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳಿ ಏನು ಲಾಂಚ್ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ, ಅವತ್ತಿನ ಶಿಕ್ಷಣ ನೀತಿ ಅನುಸಾರ ಅದರ ಮೂಲ ಉದ್ದೇಶ ಎರಡಿತ್ತು. ಎಲ್ಲೆಲ್ಲಿ ಒಂದೊಂದೇ ತರಗತಿಯ ಕೊಠಡಿ ಇರುತ್ತೆ ಅಲ್ಲಿ ಮತ್ತೊಂದು ತರಗತಿಯ ಕೊಠಡಿಯನ್ನು ಕಟ್ಕೊಡಿ, ಅಂದರೆ ಸ್ಥಳಾವಕಾಶಕ್ಕೆ ನೀವು ಬೇಕಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡಿ ಅಂತ, ವ್ಯವಸ್ಥೆ ಮಾಡಿ ಅಂತ. ಎರಡನೇ ಕಟ್ಟಡ ಕಟ್ಕೊಟ್ರಿ ಅಂದ ಕೂಡಲೇ ಮತ್ತೊಂದು ಟೀಚರ್ನ ಕೊಡಿ ಅಂತ. ದುರಂತದ ಸಂಗತಿ, ದುರ್ದೈವದ ಸಂಗತಿ ಅಂದರೆ 87ರ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತ ಏನು ಕರಿತೇವೆ, ಕಪ್ಪು ಹಲಗೆ ಕಾರ್ಯಾಚರಣೆ ಅಂತ, ಅದಾದ 28 ವರ್ಷದ ನಂತರ ಕೂಡ ನಾವಿನ್ನು 1 ಲಕ್ಷದಷ್ಟು ಶಾಲೆಗಳಲ್ಲಿ ಏಕೋಪಾಧ್ಯಾಯರಿದ್ದಾರೆ. ಹತ್ತಿರ 33 ಲಕ್ಷ ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಭವಿಷ್ಯನ್ನೇ ನಾವೇ ಒತ್ತೆ ಇಟ್ಟು ಜೂಜಾಡ್ತಿಲ್ವಾ ಅನ್ನೋದು ಮೂಲಭೂತ ಪ್ರಶ್ನೆ. ಯಾಕಾಗುತ್ತೆ ಅನ್ನೋದಕ್ಕೆ ಹಲವು ಆಯಾಮಗಳಿವೆ. ಮೊದಲನೇದಾಗಿ ಒಂದು ಕಡೆ ಏಕೋಪಾಧ್ಯಾಯ ಶಾಲೆಗಳಿವೆ, ಅಲ್ಲಿ ದಾಖಲಾತಿ ಜಾಸ್ತಿ ಆಗಿದೆ ಅನ್ನೋದು ಒಂದು ವರದಿ ಹೇಳುತ್ತೆ. ಮತ್ತೊಂದು ತುಂಬ ಚರ್ಚೆಯಲ್ಲಿರ್ತಕ್ಕಂಥ ಸಂಗತಿ ಕಳೆದ 5-6 ವರ್ಷಗಳಿಂದ ಏನು ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ. ಹಾಗಾಗಿ ಒಂದಷ್ಟು ಶಾಲೆಗಳನ್ನು ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ, ಇದರಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು, ಯಾವುದನ್ನು ನಂಬಬೇಕು ಅನ್ನೋದು ಮೂಲಭೂತ ಪ್ರಶ್ನೆ ಒಬ್ಬ ವೀಕ್ಷಕನಿಗಾಗಲಿ ಅಥವಾ ಒಬ್ಬ ಪ್ರಜೆಗೆ. ಮೂಲಭೂತವಾಗಿ ಶಿಕ್ಷಣ ಅನ್ನುವಂಥದ್ದು ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕೆಂದರೆ ಇದು ಆರ್ಥಿಕ ಚಟುವಟಿಕೆ ಅಲ್ಲ. ಆಮೇಲೆ ಸರ್ಕಾರ ಅಂತಕ್ಕಂಥದ್ದಿರೋದು ಲಾಭ ನಷ್ಟ ಮಾಡಲಿಕ್ಕಲ್ಲ. ದುರ್ದೈವದ ಸಂಗತಿ, ನಮಗೆ ಸ್ವಾತಂತ್ರ್ಯ ಸಿಕ್ಕ ಹೊಸದರಲ್ಲಿ ಮಾಲೀಕತ್ವದ ಕೊರತೆ ಇತ್ತು. ಆ ಕಾರಣಕ್ಕೋಸ್ಕರ ಎಲ್ಲ ರಂಗಗಳಲ್ಲೂ ಸರ್ಕಾರವೇ ಒಂದಷ್ಟು ಉದ್ದಿಮೆಗಳನ್ನು ಹುಟ್ಟುಹಾಕಬೇಕಾದಂಥ ಪರಿಸ್ಥಿತಿ ಇತ್ತು, ಅನಿವಾರ್ಯ ಇತ್ತು. ಆದರೆ 75 ವರ್ಷಕ್ಕೆ ದಾಟ್ಕೊಂಡು ಮುಂದೆ ಬರ್ತಾ ಇದ್ದೀವಿ ನಾವು. ಸ್ವಾತಂತ್ರ್ಯ ಸಿಕ್ಕ ಆಯಿತು 75 ವರ್ಷ, ಅಮೃತ ಮಹೋತ್ಸವವನ್ನು ಆಚರಿಸ್ಕೊಂಡಾಗಿದೆ. ಇನ್ನೂ ನಾವು ಸರ್ಕಾರ ಲಾಭ ನಷ್ಟ ಲೆಕ್ಕ ಹಾಕೋದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ತಲೆ ತಗ್ಗಿಸ್ಬೇಕು. ಸರ್ಕಾರ ಇರೋದು ಉದ್ದಿಮೆ ನಡೆಸೋಕ್ಕಲ್ಲ, ಲಾಭ ನಷ್ಟ ಮಾಡಲಿಕ್ಕಲ್ಲ. ಸರ್ಕಾರ ಇರೋದು ಆಡಳಿತ ನಡೆಸಲಿಕ್ಕೆ. ಆಡಳಿತದ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ ಭವ್ಯ ಭವಿತವ್ಯವನ್ನು ನಮ್ಮ ಮಕ್ಕಳಿಗೆ ಕಟ್ಕೊಡೋ ಅಂಥದ್ದು. ನಾವಿರೋದಿಲ್ಲ ಒಂದಷ್ಟು ವರ್ಷಗಳ ನಂತರ. ಮುಂದಿನ ತಲೆಮಾರಿಗೆ ಉಜ್ವಲವಾದಂಥ ಭವಿಷ್ಯ ಸಿಗಬೇಕು ಅಂದರೆ ಶಿಕ್ಷಣ ಕೊಡಬೇಕು. ಇದನ್ನು ನಾವು ಆಯವ್ಯಯದ ದೃಷ್ಟಿಯಲ್ಲಿ ನೋಡೋದೇ ಅಪರಾಧ ನನ್ನ ಪ್ರಕಾರ. ಇನ್ನು ಎರಡನೇದಾಗಿ, ಇದು ಬಹಳ ದೊಡ್ಡ ಆದ್ಯತೆಯ ಒಂದು ಕ್ಷೇತ್ರ ಅಂಥೇಳಿ ಯಾರಿಗೂ ಉಳಿದಿಲ್ಲ. ಬಹುಶಃ ಪರ್ಹ್ಯಾಪ್ಸ್ ಈ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಬಿಟ್ಟರೆ ಉಳಿದ ಯಾರಿಗೂ ಇವರು ದೊಡ್ಡ ವೋಟ್ ಬ್ಯಾಂಕ್ ಅಲ್ಲ. ಒಂದು ಶಿಕ್ಷಕ ಇದ್ರೇನು, 2 ಶಿಕ್ಷಕ ಇದ್ರೇನು ಅನ್ನೋದು ಮೂಲಭೂತ ಪ್ರಶ್ನೆ ಬರುತ್ತೆ. ಸೊ ಆಮೇಲೆ ಇವತ್ತು ಸಂಪನ್ಮೂಲಗಳ ಕೊರತೆ, ವ್ಯವಸ್ಥೆ ಕೊರತೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಸ್ಪಷ್ಟವಾಗಿ ಕಾಣೋದು ಇಚ್ಛಾಶಕ್ತಿ ಕೊರತೆ ಅಷ್ಟೇ. ಹಣಕಾಸಿನ ಕೊರತೆ ಇಲ್ಲ. ಇದು ಬಹಳ ದೊಡ್ಡ ದುರ್ದೈವದ ಸಂಗತಿ, ಸುಳ್ಳು. ಯಾಕೆಂದರೆ ನಾನು ಸರ್ವಶಿಕ್ಷಣ ಅಭಿಯಾನಕ್ಕೆ ಗೌರವ ಸಲಹೆಗಾರನಾಗಿ 2005-6ರಲ್ಲಿ ಕೆಲಸ ಮಾಡಿದಾಗ ಆ ವರ್ಷ ನಾವು ಖರ್ಚು ಮಾಡಲಿಕ್ಕಾಗದೆ ಉಳಿಸಿದಂಥ ಹಣ 418 ಕೋಟಿ. ಈ ಹಣ ಇಲ್ಲ ಅನ್ನೋದು ಬಹಳ ದೊಡ್ಡ ಸುಳ್ಳು, ಮೊದಲನೇದು. ಎರಡನೇದು, ಬಹಳ ದೊಡ್ಡ ಮಟ್ಟಿಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆ ಮಾಡ್ತಾ ಇದ್ದಾರೆ. ಯಾರು ಅಲ್ಲಿದ್ದಾರೆ, ಅಧಿಕಾರಿಗಳಿರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು, ಅವರಿಗೆ ಆ ಇಚ್ಛಾಶಕ್ತಿ ಇರಬೇಕು, ಕನೆಕ್ಟ್ ಮಾಡ್ಕೋಬೇಕು. ಇದನ್ನು ನನ್ನ ಸ್ವಂತ ಮನೆಗಂತ ನಾನು ಚೆನ್ನಾಗಿ ಜೋಪಾನ ಮಾಡ್ಕೋಬೇಕು ಅನ್ನುವಂಥ ಒಂದು ಬದ್ಧತೆ ಇದ್ದರೆ ಸಂಪನ್ಮೂಲಗಳ ಕೊರತೆ ಇವತ್ತು ದೊಡ್ಡ ವಿಷಯ ಅಲ್ಲ. ಡೆಸ್ಕ್ಗಳು ಹಂಚುವಂಥ ಕಾರ್ಯಕ್ರಮ ಇದೆ ರೋಟರಿನಲ್ಲಿ. ಬಹುತೇಕ BEOಗಳು ಹೇಳ್ತಾರೆ, ಸರ್ ದಯಮಾಡಿ ಡೆಸ್ಕ್ಗಳು ಕೊಡಬೇಡಿ, ವಿ ಹ್ಯಾವ್ ಟೂ ಮೆನಿ ಡೆಸ್ಕ್ಸ್. 25-28 ವರ್ಷ ಆಯಿತು, ಇನ್ನು ಟಾಯ್ಲೆಟ್ಸ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ದುರ್ದೈವ ಅಲ್ವಾ ಇದು? ಮಹಾಮಹೋಪಾಧ್ಯಾಯರಿದ್ರು, ಚಟ್ಟೋಪಾಧ್ಯಾಯರಿದ್ರು, ಮುಖ್ಯೋಪಾಧ್ಯಾಯರಿದ್ರು ಅಂತ ಹೇಳಿ ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಏಕೋಪಾಧ್ಯಾಯರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ದುರ್ದೈವ. ಆಮೇಲೆ ಷಡಕ್ಷಿ ಅವರು ಹೇಳಿದ್ರು, ಇದು ನಮ್ಮ ಗಿರಿಗೌಡರು ಹೇಳಿದ್ರು, ಈ ಒಂದು ಶಾಲೆಯಲ್ಲಿ ಒಬ್ಬ ಆ ಶಿಕ್ಷಕರೇನಾದರೂ ತುರ್ತಾಗಿ ರಜೆ ತಗೋಬೇಕು ಅಂತ ಹೇಳಿದ್ರೆ ಪಕ್ಕದ ಇನ್ನೊಂದು ಶಾಲೆಯಿಂದ ತಗೊಳ್ತೀವಿ ಅಂತ. ಇದು ಕಟ್ಟಡ ಕಟ್ಟೋ ಕೆಲಸ ಅಲ್ಲ. ಇಲ್ಲಿ ತನಕ ನಿಲ್ಲಿಸಿದ್ದೀನಿ, ಇನ್ನೊಬ್ಬ ಬಂದು ಒಂದು ದಿವಸದ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾನೆ ಅಂತ. ಇದು ಟ್ರಸ್ಟ್ ಫ್ಯಾಕ್ಟರಲ್ಲಿ, ಇನ್ಫ್ಲೂಯೆನ್ಸ್ ಫ್ಯಾಕ್ಟರಲ್ಲಿ ನಡೆಯುವಂಥದ್ದು ಶಿಕ್ಷಣ ಅನ್ನೋದು. ಅವತ್ತಿನ ಮಟ್ಟಿಗೆ ಅವ್ರು ಬಂದರು, ಪಾಠ ಮಾಡಿದ್ರು, ಹೋದರು. ಅವ್ರನ್ನ ನಂಬ್ಕೊಂಡಿದ್ದು ಆ ಮಕ್ಕಳ ಗತಿ ಏನು? ಮಾರನೇ ದಿವಸ ಇವ್ರು ನಂಬ್ಕೊಂಡಿದ್ದು ಈ ಮಕ್ಕಳ ಗತಿ ಏನು?
ಇಲ್ಲಿ ಒಬ್ಬರೇ ಇತ್ತು ಅಂತ ಹೇಳಿದ್ರೆ ಒಂದು ಅವ್ರನ್ನ ತುಂಬ ಹೆಚ್ಚಿಗೆ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ಅನ್ನೋದು ಒಂದು ಸಾಧ್ಯತೆ, ಅಥವಾ ಅವ್ರದ್ದೇ ಏಕಚಕ್ರಾಧಿಪತ್ಯ ಆಗುತ್ತೆ, ಅವ್ರು ಹೇಳ್ದಂಗೆ ನಡೆಯುತ್ತೆ ಶಾಲೆ, ಅದು ದುರ್ದೈವ. ಇನ್ನು ಇಬ್ಬರನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಬಹಳಷ್ಟು ಶಾಲೆಗಳಲ್ಲಿ ನಾನು ನೋಡಿದಾಗ ಸಮ್ಮಿಶ್ರ ಸರ್ಕಾರ, ನೀನು ನನಗಾಗು ನಾನು ನಿನಗಾಗು. ಇನ್ನು ತುಂಬ ಜನ ಶಿಕ್ಷಕರಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಸಂಸ್ಥೆಗಳು ಅದ್ಭುತವಾಗಿ ನಡೀತದೆ. ಇನ್ನೊಂದಷ್ಟು ಸಂಸ್ಥೆಗಳಲ್ಲಿ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ನಡೆಯಲ್ಲ, ಅಷ್ಟು ಪಾಲಿಟಿಕ್ಸು ಶಾಲೆಯ ಸ್ಟಾಫ್ ರೂಮ್ಗಳಲ್ಲಿ ನಡೆಯುತ್ತೆ. ಹೌದು, ಇದೆಲ್ಲದರ ಮಧ್ಯೆ ಕೂಸು ಬಡವಾಗ್ತಾ ಇದೆ ಅನ್ನೋದು ದುರ್ದೈವದ ಸಂಗತಿ. ಮಕ್ಕಳ ಭವಿಷ್ಯ ಏನು ಅನ್ನೋದು ಸದ್ಯದ ಒಂದು ಚಿಂತನೆ. ಎಸ್ ಸರ್, ಇನ್ನು ಈ ಒಂದು ಸರ್ಕಾರಿ ಶಾಲೆಗಳು ಸರ್ಕಾರಕ್ಕೆ ಹೊರೆ ಆಗ್ತಿದೆಯಾ, ಹೇಗೆ ಅನ್ಸುತ್ತೆ ನಿಮಗೆ? ಸರ್ಕಾರಿ ಶಾಲೆಗಳು ಸರ್ಕಾರಕ್ಕೆ ಹೊರೆಯಾಗುತ್ತೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಸೊ ಆಗಲೇ ಸರ್ ಹೇಳಿದರು, ಸರ್ಕಾರದಲ್ಲಿ ಶಾಲೆಗಳನ್ನು ನಡೆಸೋದು ಅಂತಂದರೆ ಅದು ಮಾನವ ಸಂಪನ್ಮೂಲವನ್ನು ಸೃಜಿಸುವಂಥದ್ದು, ಅಭಿವೃದ್ಧಿಪಡಿಸುವಂಥದ್ದು. ಇವತ್ತು ಭಾರತ ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ಇಂತಹ ಮಾನವ ಸಂಪನ್ಮೂಲಗಳ ಸೃಜನೆಯಿಂದಲೇ ಸಾಧ್ಯ ಆಗಿದೆ. ಹಾಗಾಗಿ ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಖಂಡಿತ ಇಲ್ಲ, ಸರ್ಕಾರಕ್ಕೆ ಅದು ಹೊರೆ ಅಂತೂ ಖಂಡಿತ ಅಲ್ವೇ ಅಲ್ಲ. ಹಾಗಾಗಿ ಸರ್ಕಾರ ಈ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ನೋಡಿದೆ, ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾವು ನೋಟಿಫಿಕೇಷನ್ ಹೊಡಿಸ್ತೀವಿ. ಏಡೆಡ್ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 12+18,000 ಶಿಕ್ಷಕರ ನೇಮಕಾತಿಗೆ ನಾವು ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಕ್ರಮಗಳು ನಡೀತಾ ಇವೆ. ಈಗ ಯಾವುದೇ ಒಂದು ಸಂಸ್ಥೆ ಅಭಿವೃದ್ಧಿ ಪಥದಲ್ಲಿ ನಡಿಬೇಕು ಅಂತಂದರೆ ಸಮುದಾಯದ ಸಹಭಾಗಿತ್ವನೂ ಕೂಡ ಸಾಕಷ್ಟು ಮುಖ್ಯವಾಗುತ್ತೆ. ಸೊ ಸಾಕಷ್ಟು ಶಾಲೆಗಳಲ್ಲಿ ಇಂತಹ ಸಮುದಾಯದ ಸಹಭಾಗಿತ್ವ ಇದ್ದೇ ಇದೆ. ಉದಾಹರಣೆ ನನ್ನ ಶಾಲೆಯಲ್ಲಿ ಹೇಳಬೇಕು ಅಂತಂದರೆ, ನಾನು ಕೂಡ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಒಂದು ಅಕಮಾಯಿ ಫೌಂಡೇಶನ್ನ ಸಹಾಯದೊಂದಿಗೆ ಲರ್ನಿಂಗ್ ಲಿಂಕ್ಸ್ ಅನ್ನುವಂಥ ಮತ್ತೊಂದು NGOದ ಸಹಾಯದೊಂದಿಗೆ ಒಂದು ಸ್ಟೆಮ್ ಲ್ಯಾಬನ್ನು ಮಾಡಿದ್ವಿ. ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಒಂದು ಸ್ಟೆಮ್ ಲ್ಯಾಬ್. ಇಲ್ಲಿ ಪ್ರೈಮರಿಯಿಂದನೂ ಕೂಡ ನಾವು ಸಾಕಷ್ಟು ಮಕ್ಕಳಿಗೆ ಯಾವ ರೀತಿಯಾಗಿ ಇವತ್ತಿನ ದಿನಮಾನಗಳಿಗೆ ಬೇಕಾಗಿರುವಂಥ ವಿಜ್ಞಾನವನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನಗಳಲ್ಲೇ ಬಹುಶಃ ಮುಂದಿನ ವಾರದಲ್ಲಿ ನಾವೊಂದು ವಿಂಟರ್ ಕ್ಯಾಂಪ್ ಅಂತ ಮಾಡ್ತೀವಿ. ಈ ಥರ ಆಯಾ ಶಾಲೆಗಳಲ್ಲಿ ಅಲ್ಲಿನ ಸಂದರ್ಭಕ್ಕೆ ತಕ್ಕಂತೆ ಕೆಲಸಗಳು ನಡೀತಾನೆ ಇರ್ತವೆ. ಇವತ್ತು ಶಾಲೆ ರಜೆ ಅಂತ ಸರ್ಕಾರಿ ಶಾಲೆಗಳಲ್ಲಿ ನೀವು ಭಾಳಷ್ಟು ಜನ ತಿಳ್ಕೊಂಡಿರ್ಬೋದು, ಆದರೆ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ನಾವು ಕೆಲವೊಂದು NGOಗಳ ಸಹಕಾರದೊಂದಿಗೆ, ಯಾರು ಸರ್ವೆ ಕೆಲಸದಲ್ಲಿ ಇಲ್ವೋ ಅಂತಹ ಶಿಕ್ಷಕರ ಸಹಕಾರದೊಂದಿಗೆ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಬದ್ಧತೆ ಇರುವಂಥ ಶಿಕ್ಷಕರು ಕೂಡ ಇದ್ದಾರೆ. ಹಾಗೆಯೇ NGOಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ಹೆಚ್ಚಾಗಿ ನಾವು NGOಗಳನ್ನು ಸಿಟಿಗಳಲ್ಲಿ ನೋಡ್ತೀವಿ. ಇನ್ನು ಹಳ್ಳಿಗಳ ತನಕ ಈ NGOಗಳು ಹೋದರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದ್ಭುತವಾದಂತಹ ಕ್ರಾಂತಿ ಖಂಡಿತ ನಡೆಯುತ್ತೆ. ಸೊ ಇವತ್ತು ಭಾರತ ವಿಶ್ವಗುರು ಆಗೋದಕ್ಕೆ ಕಾರಣ ಇಂತಹ ಸಾಕಷ್ಟು ಮಹನೀಯರ ಕೊಡುಗೆ ಇದೆ. ಸೊ ಹಾಗಾಗಿ ಅದು ನಡೀತಾ ಇದೆ ಅಂತ ನನಗನ್ಸುತ್ತೆ. ಸೊ ಹೀಗೆ ಸಮುದಾಯ, ಸರ್ಕಾರ, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿದಾಗ ಅಲ್ಲಿ ಉತ್ತಮವಾದಂಥ ಒಂದು ಲಾಭದಾಯಕವಾದಂಥ ವ್ಯವಸ್ಥೆ ಉಂಟಾಗುತ್ತೆ ಅಂತ ನನಗನ್ಸುತ್ತೆ. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಶಿಕ್ಷಣ ಅನ್ನೋದು ಎಲ್ಲರ ಮೂಲಭೂತ ಹಕ್ಕು, ಆದರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಎಸ್, ಇನ್ನು ಗಿರಿಗೌಡರು ಸರ್, ಫಸ್ಟ್ ಆಫ್ ಆಲ್ ಇವಾಗ ಶಿಕ್ಷಕರ ಕೊರತೆ ಕಾಣ್ತಾ ಇದೆ, ಜೊತೆಗೆ ಈ ಶಿಕ್ಷಕರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಅಲಾಟ್ ಮಾಡ್ತಾರೆ, ಈ ಸೆನ್ಸಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕೆಲಸ. ಸೊ ಇದರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ತುಂಬ ಈ ಒಂದು ವಿಚಾರದಲ್ಲಿ ನಾನು ಹೇಳೋದಾದರೆ, ಅನೇಕ ಕೆಲಸಗಳಿಗೆ ಈ ಸರ್ಕಾರಿ ಕೆಲಸ ಕೆಲವು ಸಂದರ್ಭ ನಾವು ಆ ಕೆಲಸನೂ ಸಹ ಮಾಡಬೇಕಾಗತ್ತೆ. ಆದರೆ ಇವತ್ತು ಕೆಲಸದ ಒತ್ತಡ ಜಾಸ್ತಿ ಇದೆ. ಈಗೆಲ್ಲ ನೀವು ನೋಡಿರಬೇಕು, ಸೆನ್ಸಸ್ ಮಾಡೋಂಥ ಸಂದರ್ಭದಲ್ಲಿ ಈಗಾಗಲೇ 18ನೇ ತಾರೀಕುವರೆಗೂ ರಜಾ ಕೊಟ್ಟಿದ್ದಾರೆ. ಇಂಥ ಅನೇಕ ಕೆಲಸಗಳು ಭಾಳಷ್ಟು ತೊಡಗಿಸ್ಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಈ ಕೆಲಸದ ಒತ್ತಡ ಜಾಸ್ತಿ ಯಾವ ರೀತಿ ಆಗಿದೆ ಅಂದರೆ, ಎಲ್ಲ ಕೆಲಸನೂ ಶಿಕ್ಷಕನೇ ಮಾಡಬೇಕಾಗುತ್ತೆ. ಒಬ್ಬನೇ ಶಿಕ್ಷಕ ಇದ್ದಾಗ ಈಗ ನಮ್ಮಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ಜಾರಿ ತಂದಿದ್ದಾರೆ. ಈಗ ಒಂದು ಮೊಟ್ಟೆ ಕೊಡೋದಾಗಿರ್ಬೋದು, ಮೊಟ್ಟೆ ಅವರೇ ನೋಡ್ಕೊಬೇಕಾಗುತ್ತೆ. ಅಟೆಂಡೆನ್ಸಿಂದ ಬೇರೆ ಬೇರೆ ನಾವು ಏನು ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗಿದೆ ಎಲ್ಲ ಒಂದು ವಿಷಯಗಳನ್ನು ಒಬ್ಬನೇ ಶಿಕ್ಷಕ ಇದ್ದಾಗ ಪಾಠನೂ ಮಾಡಬೇಕಾಗತ್ತೆ. ಬೇರೆ ಬೇರೆ ಕೆಲಸಕ್ಕೆ ನಮ್ಮನ್ನು ತೊಡಸ್ಕೊಂಥ ಸಂದರ್ಭಕ್ಕೆ ಇವತ್ತು ಈ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿಗಳಿಗೆ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಇಂತಿಂಥ ಅನೇಕ ಈಗ BLOಗಳಾಗಿರ್ಬೋದು, ಈ ರೀತಿಯಲ್ಲಿ ಶಿಕ್ಷಕರನ್ನೇ ಬಳಸ್ಕೊಂಡಾಗ ಬಹಳಷ್ಟು ತೊಂದರೆಗಳು ಶಾಲೆಯಲ್ಲಿ ಆಗುತ್ತೆ.
ತುಂಬ ತೊಂದರೆಗಳು. ಹೀಗಾಗಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಬಿ ಎಲ್ ಒಗಳು ಏನಾದರೂ ನಾವು ವಹಿಸ್ಕೊಂಡಾಗ, ಆ ಬಿ ಎಲ್ ಒಗಳು ತೊಗೊಂಡಾಗ ಶಾಲೆ ಆದ ತಕ್ಷಣ ಊರಿನವ್ರು ಯಾರೋ ಒಬ್ಬರು ಬರ್ತಾರೆ, ಅವ್ರ ಜೊತೆ ಸ್ಪಂದಿಸಬೇಕು. ಮನೆಗೆ ಹೋಗೋದು ಕಷ್ಟ ಆಗುತ್ತೆ. ಶಿಕ್ಷಕ ಇಲ್ಲೂ ಬೆಳಿಗ್ಗೆ ಬಂದಿರ್ತಾನೆ, ಕೆಲಸ ಮಾಡಿರ್ತಾನೆ, ಎಲ್ಲ ಕೆಲಸನೂ ನಿಭಾಯಿಸಿರ್ತಾನೆ, ಈ ಕೆಲಸನೂ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಸರ್ಕಾರ ಎಲ್ಲ ಕೆಲಸನೂ ಮಾಡೋಂಥ ಸಂದರ್ಭಕ್ಕೆ ನಾವೂ ಸಹ ಒತ್ತಡವನ್ನು ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೇಡಮ್. ಎಸ್, ಏನು ರಾಘವೇಂದ್ರ ಸರ್, ಈಗ ಶಿಕ್ಷಕರು ಎಲ್ಲ ಕೆಲಸನೂ ಪಾಪ ಒಬ್ಬರೇ ಮಾಡ್ಕೊಂಡು ಹೋಗ್ತಾರೆ, ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಇದು ಅವರಿಗೆ ಎಷ್ಟು ಹೊರೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಎಲ್ಲ ಸಬ್ಜೆಕ್ಟ್ನು ಹ್ಯಾಂಡಲ್ ಮಾಡೋದು, ಜೊತೆಗೆ ಹೊರಗಡೆ ಕೆಲಸ, ಅಟೆಂಡೆನ್ಸ್, ಮೊಟ್ಟೆಗಳ ಲೆಕ್ಕ, ಅದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಾ? ನಿಸ್ಸಂಶಯವಾಗಿ ಅದು ಹೊರೆನೇ. ಯಾಕೆ ಅಂದರೆ ಭೌತಶಾಸ್ತ್ರದ ಮೂಲಭೂತ ನಿಯಮಗಳಲ್ಲಿ ಒಂದೇನು ಹೇಳುತ್ತೆ ಅಂದರೆ, ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಒಂದು ವಸ್ತು ಮಾತ್ರ ಇರಲಿಕ್ಕೆ ಸಾಧ್ಯ ಅಂತ. ಅದು ಇಫ್ ಇಟ್ ಈಸ್ ಸೋ ಟ್ರೂ ಆಫ್ ಫಿಸಿಕಲ್ ಸ್ಪೇಸ್, ಮೆಂಟಲ್ ಸ್ಪೇಸ್ಗೂ ಅಷ್ಟೇ ಅಲ್ವೇ? ಯಾವುದೇ ಒಂದು ಸಮಯದಲ್ಲಿ ಒಬ್ಬ ಟೀಚರು ಒಂದು ನಿರ್ದಿಷ್ಟ ಕೆಲಸವನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದರೆ ಸರ್ಕಾರದ್ದು ಒಂದು ಇತಿಮಿತಿ ಏನಿದೆ ಅಂತ ಹೇಳಿದ್ರೆ, ಬಹುಶಃ ಒಂದು ಕರೆಗೆ 1 ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನು ಒಡನೆಯೇ ಸಿಗ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದೆ ಅಂದರೆ ಅದು ಕೇವಲ ಶಿಕ್ಷಣ ಇಲಾಖೆ. 60,000 ಚಿಲ್ಲರೆ ಶಾಲೆಗಳಿವೆ ನಮ್ಮಲ್ಲಿ, ಸರ್ಕಾರಿ ಶಾಲೆಗಳು. ಒಂದೊಂದು ಶಾಲೆಯಿಂದ ಇಬ್ಬರಿಬ್ಬರು ಟೀಚರ್ ಅಂತ ಕರ್ಕೊಂಡ್ರು ಆನ್ ಅನ್ ಆವರೇಜ್ ನಾವು ಬೇಕು ಅಂದಾಗ 1,20,000 ಜನ ಸೈನಿಕರು ನನಗೆ ಸಿಗ್ತಾರೆ ಯಾವುದೇ ಯೋಜನೆಗೆ ದತ್ತಾಂಶ ಸಂಗ್ರಹ ಮಾಡಲಿಕ್ಕೆ ಅನ್ನೋವಂಥ ಪರಿಸ್ಥಿತಿ ಬಂದಾಗ. ಜೊತೆಗೆ ಈ ಸರ್ಕಾರದ ಅದೊಂದು ಇದೆಯಲ್ಲ, ಇದೇನು ಉತ್ಪಾದಕತೆ ಇಲ್ದಿರೇ ಇರೋವಂಥದ್ದು, ಅದು ಧೋರಣೆನೇ ತಪ್ಪು. ಮೂಲಭೂತವಾಗಿ ಎಲ್ಲವೂ ಕೂಡ ನೇರವಾಗಿ ಈಕ್ವೇಷನಲ್ಲಿ ಬಂದಂಗೆ ಬರೋದಿಲ್ಲ ಉತ್ಪಾದಕತೆ ಅನ್ನೋದು. ಎಸ್ಪೆಷಲಿ ನಾವು ಶಿಕ್ಷಣ ಅಂತ ತಗೊಂಡಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಹೂಡಿಕೆಯ ಮೇಲೆ ಬರ್ತಕ್ಕಂಥ ಲಾಭಾಂಶ ಇದೆಯಲ್ಲ, ಅತಿ ಹೆಚ್ಚು ಯಾವುದಾದ್ರೂ ಬಂದರೆ ಅದು ಶಿಕ್ಷಣದ ಮೇಲೆ ಅನ್ನೋದನ್ನು ನಿರ್ವಿವಾದವಾಗಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಥಿಯೋಡೋರ್ W. ಶೂಲ್ಸ್ ಅಂತಕ್ಕಂಥ ವ್ಯಕ್ತಿ ಈ ವಿಷಯದ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡಿ ನೊಬೆಲ್ ಪ್ರಶಸ್ತಿ ತಗೊಂಡವರು ಅವರು. ಅಂದರೆ ಅಮಾಂಗ್ ಆಲ್ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್ ಗಿವ್ಸ್ ಯು ಹೈಯೆಸ್ಟ್ ರಿಟರ್ನ್ಸ್ ಅಂತ. ಅಂದರೆ ನಿಮಗೆ ಸಾದೃಶ್ಯವಾಗಿ ಕಾಣದಿರೋ ಇರ್ಬೋದು ಅದು. ಭಾರತ ಇವತ್ತು ಈ ಮಟ್ಟಿಗೆ ಪ್ರಗತಿ ಸಾಧಿಸಿದೆ ಅಂತ ಹೇಳಿದ್ರೆ ಮೂಲಭೂತ ಕೊಡುಗೆ ಬಂದಿರೋದು ನಮ್ಮ ಪ್ರೈಮರಿ ಶಿಕ್ಷಕರಿಂದ, ನಂತರದಲ್ಲಿ ಸೆಕೆಂಡರಿ ಸ್ಕೂಲ್ಗಳ ಶಿಕ್ಷಕರಿಂದ. ಆದರೆ ಅವರನ್ನು ಎಲ್ಲದರಲ್ಲೂ ತೊಡಗಿಸ್ಕೊಳ್ತಕ್ಕಂಥ ಹಪಾಹಪಿಯನ್ನು ಸರ್ಕಾರವಾದರೂ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕೆ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಇರಬೇಕು, ಉಪ್ಪಿನಕಾಯೇ ಊಟವಾಗಬಾರ್ದು. ಇಡೀ ವರ್ಷದಲ್ಲಿ ತಾವು ಏನು ಸಾಧಿಸಿದ್ರಿ ಅಂತ ಹೇಳಿದ್ರೆ, ನಾನು ಬರೀ ಯೋಜನೆಗಳಿಗೆ ಕೆಲಸ ಮಾಡಿದ್ದೇ ಬಂತು, ಸೆನ್ಸಸ್ ಮಾಡಿದ್ದೇ ಬಂತು, ಮೊಟ್ಟೆ ಲೆಕ್ಕ ಇಟ್ಟಿದ್ದೇ ಬಂತು, ಬಾಳೆಹಣ್ಣಿನ ಲೆಕ್ಕ ಇಟ್ಟಿದ್ದೇ ಬಂತು ಅಂತ ಹೇಳಿ ತೊಗೊಂಡು ಬಂದುಬಿಟ್ರೆ ಅವರು ಪಾಠ ಪ್ರವಚನ ಮಾಡೋದು ಯಾವಾಗ? ಪಾಠ ಪ್ರವಚನಗಳು ಅಷ್ಟೇ ಅವ್ರ ಜವಾಬ್ದಾರಿ ಅಲ್ಲ. ಅನ್ಫಾರ್ಚುನೇಟ್ಲಿ ಅದಷ್ಟೇ ಅಂತ ಅಂದ್ಕೊಂಡಿದ್ದೀವಿ. ಪಾಠ ಪ್ರವಚನಗಳನ್ನು ನಿರ್ವಹಿಸೋದರ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಪೇಕ್ಷಿತ ನಡತೆ ಮತ್ತು ವರ್ತನೆಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರೋದು ಅವ್ರ ಕೆಲಸ. ಮನೋಧರ್ಮವನ್ನು ಸೃಷ್ಟಿ ಮಾಡೋದು ಅವ್ರ ಕೆಲಸ. ವರ್ತನೆಗಳನ್ನು ರೂಪಿಸೋದು ಅವ್ರ ಕೆಲಸ. ಜೀವನ ದೃಷ್ಟಿಯನ್ನು ರೂಪಿಸೋದು ಅವ್ರ ಕೆಲಸ. ಅವರಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು, ತನ್ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು ಶಿಕ್ಷಕರ ಕೆಲಸ. ಎಲ್ಲಿ ಸಮಯ ಕೊಡ್ತಾ ಇದ್ದೀವಿ? ಇದರ ಜೊತೆಗೆ ಉತ್ತರದಾಯಿತ್ವ ಬೇರೆ ಇದೆ ಅವ್ರಿಗೆ. ರಿಸಲ್ಟ್ಸ್ ತಂದು ಕೊಡಬೇಕು. ರಿಸಲ್ಟ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ತಲೆದಂಡ, ನಾಟಕ, ಜ್ಞಾಪಕ ಬರುತ್ತೆ. ಇದರ ಜೊತೆಗೆ ಲೋಕಲ್ ಪಾಲಿಟಿಕ್ಸು, ಪ್ರತಿಯೊಬ್ಬರು ಹೇಳಿದ್ದನ್ನು ಕೇಳಬೇಕು. ಅಟ್ಲೀಸ್ಟ್ ಒಬ್ಬರಿಗೆ ಇನ್ನೊಬ್ಬರ ಜೊತೆ ಆದರೆ ಸ್ವಲ್ಪವಾದರೂ ಭಾರ ಕಡಿಮೆ ಆಗುತ್ತೆ. ಒಬ್ಬರೇ ಎಲ್ಲವನ್ನು ಹೊರಬೇಕು ಅಂತ ಹೇಳಿದ್ರೆ ಅದು ಏಕಚಕ್ರಾಧಿಪತಿ ಆಗುತ್ತೆ. ಏಕೋಪಾಧ್ಯಾಯ ಅಂತ ಕರೆಯಲ್ಲ ನಾನು ಅವಾಗ. ಅಥವಾ ಅವರು ನಿಸ್ಸಂಶಯವಾಗಿ ಸಮಯಾವಭಾವದಿಂದ ಅಥವಾ ಆದ್ಯತೆಗಳಲ್ಲಿ ಅಸ್ಪಷ್ಟತೆಯಿಂದ ಬಳಲೋದು ಶತಸಿದ್ಧ. ಇದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ವೈಯಕ್ತಿಕ ಜೀವನದಲ್ಲೂ ನೆಮ್ಮದಿಯಾಗಿರಲ್ಲ, ಸಾರ್ವಜನಿಕ ಜೀವನದಲ್ಲೂ ನೆಮ್ಮದಿಯಾಗಿರಲ್ಲ, ವೃತ್ತಿ ಜೀವನದಲ್ಲಂತೂ ನೆಮ್ಮದಿ ಕಂಡುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಹುತೇಕರಿಗೆ ಬರ್ನೌಟ್ ಕಾಡ್ತಿದೆ ಇವತ್ತು ಶಿಕ್ಷಕರಲ್ಲಿ. ಯಾಕೆಂದರೆ ನಾನು ಕಳೆದ 25 ವರ್ಷದಿಂದ ನಾನು ಶಿಕ್ಷಕರ ಜೊತೆನೇ ಕೆಲಸ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ವಿಶೇಷವಾಗಿ ನಾನು ಸಂಸ್ಥೆ ಮೂಲಕ ವಿಸ್ತಾರ ಅನ್ನೋಂಥ ಕಾರ್ಯಕ್ರಮದಲ್ಲಿ ನಾನು ಶಿಕ್ಷಕರ ತರಬೇತಿ ನಿರಂತರವಾಗಿ ಮಾಡ್ತಾ ಇದ್ದೀನಿ. ರಾಮಚಂದ್ರ ಭಟ್ ಅವ್ರಿಗೂ ಗೊತ್ತಿದ್ದು. ಬಹಳಷ್ಟು ಜನಕ್ಕೆ ಒಳಗಡೆ ತುಂಬ ಬರ್ನೌಟ್ ಇದೆ. ಮುಗಿದ್ರೆ ಸಾಕು ನನ್ನ ಸರ್ವೀಸು ಅಂತ ಹೇಳುವಂಥ ಬಹಳಷ್ಟು ಪ್ರಮಾಣದಲ್ಲಿ ಶಿಕ್ಷಕರಿದ್ದಾರೆ. ಆಮೇಲೆ ಅವರಿಗೆ ಆ ಮನ್ನಣೆ, ಪ್ರಾಶಸ್ತ್ಯ, ಕೈತಟ್ಟಿ ಅವ್ರನ್ನ ಪ್ರಶಂಸೆ ಮಾಡ್ತಕ್ಕಂಥದ್ರ ಕೊರತೆ ಬಹಳ ಇದೆ. ಯಾಕೆಂದರೆ ಇದೇನು ಪ್ರಶಸ್ತಿಗಳು ಶಿಕ್ಷಕರಿಗೆ ಅಂತೇಳಿ ಹೋಗುತ್ತವೆ, ಅದರಲ್ಲಿರೋಷ್ಟು ರಾಜಕೀಯ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿಲ್ಲ. ಮೂಲೆ ಗುಂಪಾಗ್ಬಿಟ್ಟಿದ್ದೀನಿ ನನ್ನ ಪ್ರಾಮಾಣಿಕ ಸೇವೆಗೆ ಏನು ಬೆಲೆ ಇಲ್ಲ ಅನ್ನುವಂಥದ್ದು ಒಂದು ಸರ್ತಿ ಮನುಷ್ಯನಿಗೆ ಬಂದ್ಬಿಡ್ತು ಅಂದರೆ ಅವನ ಪ್ರಾಮಾಣಿಕ ಸೇವೆ ಸಲ್ಲಿಸೋದ್ರಿಂದನೂ ಹಿಂದೆ ಹೋಗಕ್ಕೆ ಹೋಗ್ಬಿಡ್ತಾನೆ.
ಆಮೇಲೆ ಭಾಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದೇನು ಅಂದರೆ ದ ಡೆಸ್ಟಿನಿ ಆಫ್ ಎ ಕಂಟ್ರಿ ಈಸ್ ಶೇಪ್ಡ್ ಇನ್ ಹರ್ ಕ್ಲಾಸ್ ರೂಮ್ಸ್. ರಾಷ್ಟ್ರ ನಿರ್ಮಾಣ ಆಗೋದು, ರಾಷ್ಟ್ರದ ಭವಿತವ್ಯ ನಿರ್ಮಾಣ ಆಗೋದು ತರಗತಿಗಳಲ್ಲಿ. ಆ ತರಗತಿಯ ಮೇಲುಸ್ತುವಾರಿ ಹೊತ್ತಂತಹ ಕಲಾವಿದ ಯಾರು ಅಂತ ಹೇಳಿದ್ರೆ ಶಿಕ್ಷಕ. ಒಬ್ಬ ಶಿಕ್ಷಕನಿಗೆ ಮತ್ತೊಬ್ಬ ಶಿಕ್ಷಕ ಇದ್ರ ಜೊತೆಗೆ ಅಂತ ಹೇಳಿದ್ರೆ ಒಬ್ಬರು ಪ್ಯಾಲೆಟ್ ಹಿಡಿಯೋಕ್ಕಾಗುತ್ತೆ, ಮತ್ತೊಬ್ಬರು ಕುಂಚ ತಗೊಂಡು ಬಿಡಿಸ್ಲಿಕ್ಕೆ ಸುಲಭ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್. ಇನ್ನು ರಾಮಚಂದ್ರ ಸರ್, ಈಗ ಸರ್ಕಾರ ಈ ಒಂದು ಕ್ಷೇತ್ರವನ್ನು ನಿರುಪಯುಕ್ತ ಕ್ಷೇತ್ರ ಅಂತ ಪರಿಗಣಿಸಿದ್ಯಾ? ಏನು ಅನ್ಸುತ್ತೆ ನಿಮಗೆ? ಅಂದರೆ ಏನು ಇನ್ಕಮ್ ಇಲ್ಲ, ಸೊ ನೆಗ್ಲೆಕ್ಟ್ ಮಾಡೋಣ ಅಂತ, ಆ ಥರ ನೆಗ್ಲಿಜೆನ್ಸಾ ಏನು? ಖಂಡಿತ ಇಲ್ಲ. ನನ್ನ ಪ್ರಕಾರ ಸರ್ಕಾರ ಇದನ್ನು ನಿರುಪಯುಕ್ತ ಅಂತ ಪರಿಗಣಿಸಬೇಕಾಗಿಲ್ಲ ಮತ್ತು ಪರಿಗಣಿಸಿಲ್ಲ. ಹಾಗೆ ಒಂದು ವೇಳೆ ಪರಿಗಣಿಸಿದ್ದೇ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅಂತ ಹೇಳಿದರೆ, ಬಹುಶಃ ಪಾಕಿಸ್ತಾನ ಅಫ್ಘಾನಿಸ್ತಾನದ ಸನ್ನಿವೇಶಗಳು ಹೇಗಿದಾವೋ ಆ ರೀತಿಯಾದಂಥ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗಿತ್ತು. ಅಂದರೆ ಶಿಕ್ಷಣ ಇಲ್ಲದಿದ್ದರೆ ಯಾರೂ ಕೂಡ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರಾಡಕ್ಟಿವ್ ವರ್ಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ಆ ರೀತಿಯಾಗಿ ಖಂಡಿತ ತಿಳ್ಕೊಂಡಿಲ್ಲ. ಇಲ್ಲ ಅಂತಂದರೆ ಕಾಲಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥದ್ದು, ಶಿಕ್ಷಕರ ತರಬೇತಿ ಮಾಡುವಂಥದ್ದು, ಪಠ್ಯಪುಸ್ತಕಗಳನ್ನು ರಚನೆ ಮಾಡುವಂಥದ್ದು, ಇವತ್ತಿನ ಸಂದರ್ಭಕ್ಕೆ ತಕ್ಕಂಥ ಹೊಸ ಹೊಸ ಕೋರ್ಸ್ಗಳನ್ನು ಸಿದ್ಧಪಡಿಸುವಂಥದ್ದು, ಕೆಳಹಂತದಿಂದಲೇ ಇವತ್ತು ಟೆಕ್ನಾಲಜಿ ಸಂಬಂಧಪಟ್ಟ ಶಿಕ್ಷಣವನ್ನು ಕೂಡ ಕೊಡೋದಕ್ಕೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಶಿಕ್ಷಣಕ್ಕೆ ಸರ್ಕಾರನೂ ಕೂಡ ತನ್ನ ಬದ್ಧತೆಯನ್ನು ತೋರಿಸ್ತಾ ಇದೆ ಅಂತ. ಸೊ ಹಾಗಾಗಿ ಇದನ್ನು ಆ ರೀತಿಯಾಗಿ ನಾವು ಋಣಾತ್ಮಕವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ನನಗನ್ಸುತ್ತೆ. ಪದೇ ಪದೇ ನಾವು ಖಂಡಿತವಾಗಿ ಇಂತಹ ಅಲ್ಲಲ್ಲಿ ಒಂದಷ್ಟು ಘಟನೆಗಳನ್ನು ನೋಡ್ತಾನೇ ಇದ್ದೀವಿ. ಅದರ ನಡುವೆನೂ ಕೂಡ ಹೇಗೆ ಒಂದು ಹೂದೋಟವನ್ನು ತಗೊಂಡ್ರೆ ಅಲ್ಲಲ್ಲೇ ಸುಂದರವಾಗಿ ಅರಳುವಂಥ ಹೂಗಳು, ಕೆಲವು ಅಷ್ಟು ಚೆನ್ನಾಗಿಲ್ಲದ ಹೂಗಳು ಇದ್ದ ಹಾಗೆ ಇಲ್ಲೂ ಕೂಡ ಖಂಡಿತವಾಗಿ ಇದ್ದೇ ಇದೆ. ಆದರೆ ಸರ್ಕಾರ ಇದನ್ನು ಅಷ್ಟು ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲದೆ ಇರುವಂತಹ ಒಂದು ಇಲಾಖೆ ಅಂತ ಖಂಡಿತ ಪರಿಗಣಿಸಿಲ್ಲ. ಯಾಕೆಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಕೆಲಸಗಳನ್ನು ನಡೀತಾ ಇದೆ. ಅದೇ ರೀತಿಯಾಗಿ ಖಾಸಗಿ ಸಂಸ್ಥೆಗಳು, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ NGOಗಳ ಸಹಯೋಗದೊಂದಿಗೆ ಇವತ್ತಿನ ದಿನಗಳಲ್ಲಿ CSR ಫಂಡ್ ಅಂತ ಇದೆ. ಆ ಫಂಡನ್ನು ಕೂಡ ಬಳಸ್ಕೊಂಡು ಅದೇ ರೀತಿಯಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನು ಮಾಡಿಕೊಂಡು ಆ ಮೂಲಕವಾಗಿಯೂ ಕೂಡ ನಿಮ್ಮ ಶಾಲೆಗಳನ್ನು ನೀವು ಅಭಿವೃದ್ಧಿಪಡಿಸಿ ಅಂತ ಒಂದು ರೀತಿಯಾದ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗಾಗಿ ನಾವು ಬೇರೆ ಬೇರೆ ಸಂಸ್ಥೆಗಳನ್ನು ಅಪ್ರೋಚ್ ಮಾಡ್ತೀವಿ. ಅಪ್ರೋಚ್ ಮಾಡಿದಾಗ ನಮಗೆ ಸಾಕಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಅವರ ಪ್ರೇರಣೆ ಸಿಗ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಹೇಗಿರ್ತೀನೋ ಅದರ ಮೇಲೆ ಅವರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ಬಿಹೇವ್ ಮಾಡ್ತಾರೆ. ನಾನೇ ತುಂಬ ಚೆನ್ನಾಗಿ ಅಪ್ರೋಚ್ ಮಾಡಿದರೆ ಖಂಡಿತವಾಗಿಯೂ ಉತ್ತಮವಾದಂಥ ಫಲಿತಾಂಶವನ್ನು ನಾವು ಖಂಡಿತವಾಗಿ ನೋಡ್ತೀವಿ. ಹಾಗಾಗಿ ಇಲ್ಲಿ ಇದು ನಿರುಪಯುಕ್ತ ಅಥವಾ ಇದನ್ನು ಆ ರೀತಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ಖಂಡಿತ ಭಾವಿಸಬೇಕಾಗಿಲ್ಲ. ಎಸ್ ಸರ್. ಇನ್ನು ಈ ಶಿಕ್ಷಕರ ನೇಮಕಾತಿ ಅನ್ನೋ ವಿಷಯಕ್ಕೆ ಬಂದರೆ, ಯಾಕೆ ಇದು ಟೈಮ್ ಟು ಟೈಮ್ ಆಗ್ತಾ ಇಲ್ಲ? ಜೊತೆಗೆ ಸಾಕಷ್ಟು ಜನ ರಿಟೈರ್ಡ್ ಆಗಿ ಹೋಗ್ತಿದ್ದಾರೆ, ಅವರ ಪ್ಲೇಸ್ನ ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಂದರೆ ನೇಮಕಾತಿ ನೀಟಾಗಿ ಟೈಮ್ ಟು ಟೈಮ್ ಆಗ್ತಾ ಇಲ್ಲ ಅಂತ ಕಾರಣಕ್ಕೆ. ಸೊ ಇದರಿಂದ ಶಿಕ್ಷಕರ ಕೊರತೆ ಕಾಣಿಸ್ತಿದ್ಯಾ? ಹೇಗೆ ಅನ್ಸುತ್ತೆ ನಿಮಗೆ? ಅದು ಸತ್ಯ ಮೇಡಮ್. ಯಾಕಂದರೆ ಪ್ರತಿ ತಿಂಗಳು ಸುಮಾರು ಜನ, ನೂರಾರು ಜನ ಶಿಕ್ಷಕರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಖಾಲಿ ಹುದ್ದೆಗಳು ಸಾಕಷ್ಟು ಇದೆ. ಇವತ್ತು ಮಕ್ಕಳು ಮತ್ತು ಶಿಕ್ಷಕರ ಅನುಪಾತಕ್ಕೆ ಅನುಗುಣವಾಗಿ ಶಿಕ್ಷಕರು ಇಲ್ದಲೇ ಇರ್ತಕ್ಕಂಥದ್ದನ್ನು ನಮಗೆ ಎದ್ದು ಕಾಣ್ತಾ ಇದೆ. ತಮ್ಗೆ ಗೊತ್ತಿರೋಂಥ ವಿಚಾರ. ಯಾಕಂದರೆ ಇವಾಗ ಈ ಸರ್ಕಾರದಲ್ಲಿ ಯಾವ್ಯಾವ ಕಾನೂನು ನಿಯಮ ಕಟ್ಟಳೆಗಳಿಗೆ ಅನುಗುಣವಾಗಿ ಶಿಕ್ಷಕರನ್ನ ತೊಗೊಳ್ಬೇಕು, ಕಾಲಕ್ಕೆ ತೊಗೊಳ್ಬೇಕು ಅಂತಕ್ಕಂಥ ಕಾನೂನು ಎಲ್ಲ ಇರ್ತದೆ. ಆದರೆ ಆ ವಿಚಾರದಲ್ಲಿ ನಾನು ಹೇಳೋದು ಆದರೆ ಸಾಕಷ್ಟು ಸುಮಾರು 60,000 ಶಿಕ್ಷಕರ ಹುದ್ದೆಗಳು ಇವತ್ತು ರಾಜ್ಯದಲ್ಲಿ ಖಾಲಿ ಇದೆ. ಆದ್ದರಿಂದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿನೂ ಸಹ ಇದರಲ್ಲಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ಸರ್ಕಾರ ನಮಗೇನಾದರೂ ಶಿಕ್ಷಕರನ್ನ ಕಾಲಕ್ಕೆ ತಗೊಂಡು ಆ ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಬೇಕು, ಆ ಶಾಲೆಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಈಗ ನನ್ನ ಶಾಲೆ ಇರ್ತಕ್ಕಂಥ ವೈಯಕ್ತಿಕವಾಗಿ ಹೇಳೋದಾದರೆ 160 ಇರೋಂಥ ಮಕ್ಕಳನ್ನು ಇವತ್ತು ನಾವು ಸುಮಾರು 2,500 ಜನ ಮಕ್ಕಳು ಇವತ್ತಿದ್ದಾರೆ, ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹಾಗೆ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ನಮ್ಮದು ಇಚ್ಛಾಸಕ್ತಿ ಇರ್ತದೆ. ಸಾಹೇಬ್ರು ಹೇಳ್ದಂಗೆ CSR ಫಂಡನ್ನು ಉಪಯೋಗಿಸ್ಕೊತೀವಿ. ಅಲ್ಲಿರ್ತಕ್ಕಂಥ ಜನಗಳು, ಆ ಮಕ್ಕಳ ಹಳೆ ವಿದ್ಯಾರ್ಥಿಗಳ ಸಂಘಟನೆಯನ್ನು ಮಾಡಿದ್ದೇವೆ. ಆ ಎಲ್ಲ ಸಹಕಾರದಿಂದ ಇವತ್ತೆಲ್ಲ ನಾವು ಶಾಲೆಯನ್ನು ಅಭಿವೃದ್ಧಿ ಮಾಡ್ತೇವೆ. ಈ ರೀತಿಯೇ ಶಿಕ್ಷಕರು ಸಹ ಇಂಟ್ರೆಸ್ಟ್ ತಗೊಂಡು ಶಾಲೆಗಳನ್ನು ನಡೆಸ್ತಾರೆ. ಆದರೆ ಶಿಕ್ಷಕರ ಕೊರತೆ ಇರೋದ್ರಿಂದ ಸ್ವಲ್ಪ ಶೈಕ್ಷಣಿಕ ಅಭಿವೃದ್ಧಿ, ಮೂಲಭೂತವಾದ ಸೌಕರ್ಯಗಳು ಇವೆಲ್ಲ ಸ್ವಲ್ಪ ಕೊರತೆ ಆದರೆ
ತುಂಬ ಕಷ್ಟ ಆಗುತ್ತೆ. ಶಿಕ್ಷಕರನ್ನ ಕಾಲಕ್ಕೆ ತಗೊಳ್ಳೋದು ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ ಮೇಡಮ್. ಎಸ್ ಸರ್. ಇನ್ನು ರಾಘವೇಂದ್ರ ಸರ್, ಈಗ ಸರ್ಕಾರ ಏನು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ, ಇದ್ರ ಬದಲು ಸ್ವಲ್ಪ ಈ ಸರ್ಕಾರಿ ಶಾಲೆಗಳತ್ತ ಗಮನ ಹರಿಸಿದ್ರೆ ಒಳ್ಳೇದಲ್ವಾ? ಏನನ್ಸುತ್ತೆ ನಿಮಗೆ? ಇಲ್ಲ, ಇದಕ್ಕೆ ಸಂಬಂಧಪಟ್ಟಾಗೆ ಮಹೋದಯರಿಬ್ಬರು ಹೇಳಿದಂಥ ಮಾತುಗಳು ಎರಡನ್ನು ಹೇಳ್ಕೊಂಡು ನಾನು ಹೇಳ್ತೇನೆ. ಮೊದಲನೇದು, ಇದು ನಿರುಪಯುಕ್ತ ಕ್ಷೇತ್ರ ಅಂತ ಅನ್ಕೋಬಹುದಾ ಅಂತ, ಅಂದ್ಕೊಂಡಿದ್ಯಾ ಅಂತ. ಅಂದ್ಕೊಳ್ಳೋ ಹಕ್ಕಿಲ್ಲ ಸರ್ಕಾರಕ್ಕೆ, ಎಸ್ಪೆಷಲಿ ಆಫ್ಟರ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಕಡ್ಡಾಯ ಮತ್ತು ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ ಕಾನೂನು ತಂದ ಮೇಲೆ ಸರ್ಕಾರದ ಬೃಹತ್ ಜವಾಬ್ದಾರಿ ಇದು. ಉತ್ತರದಾಯಿತ್ವ ಸರ್ಕಾರಕ್ಕಿದೆ. ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಉಳಿತು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ಹೊರಬೇಕಾಗುತ್ತೆ. ಹಾಗಾಗಿ ಇವತ್ತು ಇದು ನಿರುಪಯುಕ್ತವೇ, ಉತ್ಪಾದಕತೆ ಇಲ್ಲವೇ ಅಂತ ಹೇಳಿ ಪ್ರಶ್ನೆ ಬರೋದೇ ಅಸಂಬದ್ಧ. ಯಾಕೆಂದರೆ ಇದು ಸರ್ಕಾರದ ಕರ್ತವ್ಯ, ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನೋಡಿದ್ರೆ. ಎರಡನೇದು, ವೇಕೆನ್ಸೀಸ್ ಪ್ರಶ್ನೆ ಬಂತು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2024 ಡಿಸೆಂಬರ್ ಅಷ್ಟೊತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 59,772. ಇದರಲ್ಲಿ ಪ್ರಾಥಮಿಕ ಶಾಲೆಯ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳ ಸಂಖ್ಯೆ 50,067. ಅದ ನಂತರದಲ್ಲಿ ಈಗ ಹತ್ತತ್ರ 10 ತಿಂಗಳಲ್ಲಿ ಯಾರ್ಯಾರು ನಿವೃತ್ತರಾಗಿದ್ದಾರೆ, ಯಾರ್ಯಾರು ಅನ್ಫಾರ್ಚುನೇಟ್ಲಿ ದೈವಾಧೀನರಾಗಿದ್ದಾರೆ ಗೊತ್ತಿಲ್ಲ ನಮಗೆ. ಸೊ ಆ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ. ಅಂದರೆ ಇಷ್ಟು ಬೃಹದಾಕಾರದ ರಾಜ್ಯ, ಭಾರತದ ಮಟ್ಟಿಗೆ ಮಕುಟಪ್ರಾಯವಾಗಿರಬೇಕಾದಂಥ ರಾಜ್ಯ, ಅನೇಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ, ಇದನ್ನು ನಾವು ಈ ಗತಿಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಅದ್ಭುತವಾದಂಥ ಶಿಕ್ಷಣ ಕೊಡಬೇಕಲ್ವೇ ನಾವು? ಈ ವೇಕೆನ್ಸೀಸನ್ನ ಇಟ್ಕೊಂಡು ಎಷ್ಟು ದಿವಸ ನೀವು ಗೆಸ್ಟ್ ಲೆಕ್ಚರರ್ಸನ್ನು ಹಾಕಿ ಆ ಲೆಕ್ಕಾಚಾರದಲ್ಲಿ ಕಾಲಹರಣ ಮಾಡಕ್ಕೆ ನೋಡ್ತಿದ್ದೀರಾ? ಸರ್ಕಾರಕ್ಕೆ ಇದೇನು ಗೊತ್ತಿಲ್ಲ ಅಂತ ಏನಿಲ್ಲ, ಬಾಯಿ ಮಾತಿನಲ್ಲಿ ನಮ್ಗೆ ಆದ್ಯತೆ ಅಂತ ಹೇಳ್ತಾರೆ ಬಿಟ್ರೆ 50,000 ವೇಕೆನ್ಸೀಸು ಇಂಟು ಅಪ್ರಾಕ್ಸಿಮೇಟ್ಲಿ 50,000 ರೂಪಾಯಿ ಒಂದು ತಿಂಗಳಿಗೆ ಸಂಬಳ ಅಂತ ಹೇಳಿದ್ರೆ ಎಷ್ಟು ಹಣ ಉಳಿತಿದೆ ಸರ್ಕಾರಕ್ಕೆ? ಇದೇನು ಗೊತ್ತಾಗಲ್ವೇನು ಸಂಶೋಧಕರಿಗೆ? ಇಚ್ಛಾಶಕ್ತಿ ಕೊರತೆ. ಬಹಳ ಮುಖ್ಯವಾಗಿ ನಾವು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ತಗೊಳ್ಳಿ ಅಥವಾ ಯಾವುದೇ ಮುಂದುವರೆದ ರಾಷ್ಟ್ರದ ಒಂದು ದತ್ತಾಂಶನ ನೀವು ನೋಡಿದ್ರೆ ಕನಿಷ್ಠ ಪಕ್ಷ ನಮ್ಮ ಬಜೆಟ್ ಗಾತ್ರದಲ್ಲಿ 6% ನಾವು ಕೊಡಬೇಕು ಶಿಕ್ಷಣಕ್ಕೆ, ಪ್ರಾಥಮಿಕ ಶಿಕ್ಷಣಕ್ಕೆ. ಈಗಂತೂ ನೀವು ಅದನ್ನು ಕಡ್ಡಾಯ ಮಾಡಿದ್ದೀರಾ, ಸಾರ್ವತ್ರಿಕ ಮಾಡಿದ್ದೀರಾ, ಸಂವಿಧಾನಾತ್ಮಕವಾಗಿ ಹಕ್ಕನ್ನು ಕೊಟ್ಟಿದ್ದೀರಾ. ಇನ್ನೂ ಜಾಸ್ತಿ ಆಗಬೇಕಿತ್ತು. ಆದರೆ ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗಲೂ ಕೂಡ 4.4% ಬಂದಿರೋದೇ ನಮ್ಮದು ಬಹಳ ದೊಡ್ಡ ಸಾಧನೆ ಇದುವರೆಗೆ. ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರ, ಇಲ್ಲ ಅಂತಲ್ಲ. ನಮ್ಮ GDPಯ ಹತ್ತಿರ 10% ನಾವು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ. ಅದು ಬಹುತೇಕ ಸಂಬಳಗಳಿಗೆ ಹೋಗುತ್ತೆ ಅಂತಂದು ಹೇಳಿ ಬಜೆಟಲ್ಲಿ ಇವರೇ ಹೇಳ್ತಾರೆ. ಮತ್ತೆ ಆ ವ್ಯಾಕೆನ್ಸೀಸನ್ನು ಫಿಲ್ ಮಾಡದೇ ಇದ್ರೆ ಎಲ್ಲಿ ಹೋಯ್ತು ಹಣ? ಅದು ಆ ಹಣವನ್ನು ಯಾಕೆ ನೀವು ವ್ಯಯ ಮಾಡ್ತಿಲ್ಲ? ಯಾವಾಗ ತುಂಬ್ತೀರಿ? ಯಾಕೆ ಈ ಸಕ್ಸೆಷನ್ ಪ್ಲಾನಿಂಗನ್ನು ಅಡ್ವಾನ್ಸ್ಡ್ ಆಗಿ ಮಾಡೋದಿಲ್ಲ? ಯುದ್ಧದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತೀರೇನು? ಮುಂಚೆನೆ ಯಾಕೆ ಅದನ್ನ ಇದು ಮಾಡಿ? ಈಗ ಗೊತ್ತಿಲ್ವೇ ಸರ್ಕಾರದ ಅಧಿಕಾರಿಗಳಿಗೆ ಈ ವರ್ಷ ಎಷ್ಟು ಜನ ನಿವೃತ್ತಿ ಹೊಂದುತ್ತಾ ಇದ್ದಾರೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ನನಗೆ ದಾಖಲಾತಿ ಎಷ್ಟಾಗ್ತಿದೆ, ಮುಂದಿನ ವರ್ಷ ಎಷ್ಟು ಆಗಬಹುದು ಗೊತ್ತಿಲ್ವೇ? ಈಗ ಗೊತ್ತಿದೆ ಅಂದಾಗ ಆ ಸಕ್ಸೆಷನ್ ಪ್ಲಾನಿಂಗ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ಮು? ಬೇಕಾಗಿಲ್ಲ ಯಾರಿಗೂ. ಉಳಿದಷ್ಟು ಉಳಿಲಿ. ಯಾಕೆಂದ್ರೆ ಇದೊಂದು ದುರಂತ ತಂದ್ಕೊಂಡಿದ್ದೀವಲ್ಲ, ಗ್ಯಾರಂಟಿ ಕೊಡಿ. ಯಾರು ಅಶಕ್ತರಿದ್ದಾರೆ, ಬಲವಿಲ್ಲದವರಿದ್ದಾರೆ, ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಒಂದು ಸಭ್ಯ ಸಮಾಜದ ಸರ್ಕಾರದ ಕರ್ತವ್ಯ. ಆದರೆ ಅದನ್ನು ಸಾರ್ವತ್ರಿಕವಾಗಿ ಎಲ್ರಿಗೂ ಕೊಟ್ರೆ 25,000 ಮೊಬೈಲ್ ಇಟ್ಕೊಂಡು PDS ಅಂಗಡಿ ಮುಂದೆ ದಿನ ಪೂರ್ತಿ ಕೂತ್ಕೊಂಡು 10 kg ಅಕ್ಕಿ ಕೂತ್ಕೊಳ್ತಾರಲ್ಲ, ದೇಶ ಕಟ್ಲಿಕ್ಕಾಗತ್ತಾ ಈ ಮನೋಧರ್ಮ ಇಟ್ಕೊಂಡು? 300 ರೂಪಾಯಿ ಅಕ್ಕಿಗೆ ಅದನ್ನು ತಗೊಂಡು ಮತ್ತೆ 30 ರೂಪಾಯಿಗೆ ಮಾರ್ತಾರೆ ಹೊರಗಡೆ. ಎಲ್ಲಿ ತನಕ ನಡೆಸ್ತೀವಿ ಇದನ್ನ? ಇದ್ರ ಬದಲು ನಿಜವಾಗಿ ಸರ್ಕಾರಕ್ಕೆ ಕಾಳಜಿ ಇದ್ರೆ ಶಿಕ್ಷಣವನ್ನು ಪ್ರಬಲ ಮಾಡಿ, ಆರೋಗ್ಯ ಕ್ಷೇತ್ರವನ್ನು ಪ್ರಬಲ ಮಾಡಿ. ಯಾಕೆ ನಾವು ಒಂದು ಸದೃಢವಾದಂಥ ಸಮಾಜ ಕಟ್ಟಲಿಕ್ಕಾಗಲ್ಲ ಅನ್ನೋದನ್ನು ಹೇಳಿ. ಪ್ರತಿ ವರ್ಷ ನಾವು ಗೆಸ್ಟ್ ಫ್ಯಾಕಲ್ಟಿಗಳನ್ನು ತಗೊಳ್ತಾ ಇದ್ದೀವಿ, ನಿಜ. ಅವರು ನಿರುದ್ಯೋಗಿಗಳಾದರೆ ಅವ್ರಿಗೊಂದು ಅವಕಾಶ ಸಿಗ್ತಿದೆ. ಆದರೆ ಇಲ್ಲಿ ಒಬ್ಬ ಫುಲ್ ಟೈಮ್ ಫ್ಯಾಕಲ್ಟಿನ ತಗೊಂಡ್ರೆ, ಪೂರ್ಣಾವಧಿ ಶಿಕ್ಷಕರನ್ನ ನೀವು ನೇಮಕಾತಿ ಮಾಡಿಕೊಂಡ್ರೆ ಕೊಡುವ ಹಣದಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ ಅವ್ರಿಗೆ ಅಂತ ಹೇಳಿದ್ರೆ ಕಾಲ್ಭಾಗಕ್ಕಂತ ಕಡಿಮೆ. ಇದು ಶೋಷಣೆ ಅಲ್ವೋ? ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಟೀಚರ್ಸ್ ಇದ್ದ? ಎಲ್ಲಿ ತನಕ ನೀವು ಅಲ್ಲಲ್ಲೇ ತೇಪೆ ಹಾಕೊಂಡು ನಡ್ಸಕ್ಕೆ ಹೋಗ್ತೀರಾ? ಬೆಂಗಳೂರಿನ ರಸ್ತೆಗಳಲ್ಲ ಸ್ವಾಮಿ ಇದು. ರಾತ್ರಿ ಹಂಗಂಗೆ ಮುಚ್ಚಿ ಇನ್ನೊಂದ್ಸರ್ತಿ ತೇಪೆ ಬೀಳಲಿ ಅಂತ ಕಾಯಕ್ಕೆ. ದೇಶದ ಭವಿಷ್ಯದ ಪ್ರಶ್ನೆ. ಇವತ್ತೆಲ್ಲ ನಾವಿಷ್ಟು ಸುಶಿಕ್ಷಿತರಾಗಿದ್ದೀವಿ, ಜೀವನದಲ್ಲಿ ಮೇಲೆ ಬಂದಿದ್ದೀವಿ ಅಂದರೆ ಸತ್ಯ ಏನು ಅಂತ ಹೇಳಿದ್ರೆ ನಮಗೆ ದೊರೆತಂಥ ಶಿಕ್ಷಣ ಅಷ್ಟೇ. ಶಿಕ್ಷಣ ಒಂದೇ ಲಕ್ಷ್ಮಿಗೆ ಮಾರ್ಗ ಇವತ್ತು. ಯಾರಿಗೆ ಶಿಕ್ಷಣ ಇರುತ್ತೆ ಅವರು ಪ್ರಬಲರಾಗ್ತಾರೆ. ಸಾ ವಿದ್ಯಾ ಯಾ ವಿಮುಕ್ತಯ. ಅದಕ್ಕೆ ನೀವು ಹಿಂದಕ್ಕೆ ಹಾಕ್ಬಿಟ್ಟು ಉತ್ಪಾದಕತೆ ಹಾಳು ಮೂಳು ಅಂದ್ಕೊಂಡಿದ್ರೆ
ಏನು ಸರಿ ಇದು? ಕರ್ನಾಟಕ ಆಕ್ಚುಲಿ ನಂಬರ್ 2 ಸ್ಟೇಟಲ್ಲಿ ಇದೆ, GSTಯಲ್ಲಿ ನಂಬರ್ 2 2ನೇ ಶ್ರೇಯಾಂಕನ ಪಡ್ಕೊಂಡಿದೆ. ಎಲ್ಲ ನೀವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕಗಳನ್ನು ನೋಡಿದ್ರೆ ಕರ್ನಾಟಕ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ಮನೋಧರ್ಮನ ನಾವು ಮುಂದುವರಿಸ್ಕೊಂಡೋದ್ರೆ ಬೇರೆ ರಾಜ್ಯಗಳು ನಮ್ಮನ್ನು ಹಿಂದೆ ಹಾಕಿ ಅವ್ರು ಮುಂದೆ ಹೋಗೋದ್ರಲ್ಲಿ ಬಹಳ ಸಮಯ ಏನು ತಗೊಳ್ಳೋದಿಲ್ಲ. ಹಾಗಾಗಿ ದಯಮಾಡಿ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿ ಮುಗಿಸಿ ಅದನ್ನ. ಹೌದು. ಇನ್ನು ಎಷ್ಟು ದಿವಸ ತಡ ಮಾಡ್ತೀರಾ? ಯಾರಿಗೋ ಒಬ್ಬರಿಗೆ ಕೆಲಸ ಕೊಡಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ ನಾನಿದು. ಇದು ನೀವು ಕೊಡದೇ ಇದ್ರೂ ಅವ್ರು ಇನ್ನೆಲ್ಲ ಜೀವನ ಕಟ್ಕೊಳ್ತಾರೆ. ಆದರೆ ನಮ್ಮಲ್ಲ ಪ್ಲಾನಿಂಗ್ ಇಲ್ಲ. ಮುಂದಿನ ಎಷ್ಟು ವರ್ಷದಲ್ಲಿ ಎಷ್ಟು ವೇಕೆನ್ಸೀಸ್ ಬೇಕಾಗತ್ವೆ ನನಗೆ, ಅದಕ್ಕೆ ತಕ್ಕನಾದಂಥ BEd ಕಾಲೇಜುಗಳಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನ? ಇಲ್ಲವೇ ಇಲ್ಲ. ನಡೀತಿವೆ ಅಷ್ಟೇ. ಆ BEd ಕಾಲೇಜುಗಳು ಕೂಡ ಸರಿಯಾಗಿ ನಡೀತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಆಮೇಲೆ ಅನುದಾನಿತ ಶಾಲೆಗಳಲ್ಲಿ ವೇಕೆನ್ಸೀಸ್ನ ಫಿಲ್ ಮಾಡಲ್ಲ. ಅನುದಾನಿತ BEd ಕಾಲೇಜುಗಳು ಸುಮಾರು ಕ್ಲೋಸ್ ಆಗ್ತಾ ಇದೆ. ಅಂದರೆ ಯಾವ ಒಂದು ಕಾರ್ಖಾನೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಕರು ತಯಾರಾಗ್ತಾ ಇದ್ರೋ ಅವನ್ನೇ ಮುಚ್ಚಿಸ್ತಾ ಇದ್ದೀರಾ ನೀವು. ಅದು ಖಾಸಗಿ ಲಾಬಿಯಿಂದನಾ ಅಥವಾ ಇವ್ರಿಗೆ ಈ ಹಣ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ವಾ ಅಥವಾ ಗ್ಯಾರಂಟಿಯಿಂದ ಹಣ ಸಾಕಾಗ್ತಿಲ್ವಾ ಗೊತ್ತಿಲ್ಲ ನನಗೆ. ಇದ್ರ ವಿರುದ್ಧ ಶಿಕ್ಷಣ ಇಲಾಖೆ ಮಾತ್ರ ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ, ಪಾತ್ರಧಾರಿಗಳು, ನಾವು ಹೋರಾಟ ಮಾಡಲೇಬೇಕಾಗಿದೆ. ಯಾಕೆಂದರೆ ದಯಮಾಡಿ ಶಿಕ್ಷಣ ಇಲಾಖೆಗಿರುವ ಹಣವನ್ನು ಮಾತ್ರ ನೀವು ಯಾವುದೇ ಗ್ಯಾರಂಟಿಗಾಗಲಿ ಅಥವಾ ಸರ್ಕಾರದ ಇನ್ನೊಂದು ಯೋಜನೆಗೆ ಬಳಸ್ಕೊಳ್ಳೋ ಹಾಗಿಲ್ಲ. ಅದು ಸಂವಿಧಾನಕ್ಕೆ ಮಾಡೋ ಅಪಚಾರ ನೀವು. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಒಂದು ಮಾತಿದೆ, ವಿದ್ಯೆ ಕಲಿತ ಬಡವ ಗಿರಿಯ ಮೇಲಿದ್ರು ಸಲ್ಲುವ ಅಂತ. ಆದರೆ ವಿದ್ಯೆಯನ್ನು ಕಲಿಸಬೇಕಾದಂತಹ ಶಿಕ್ಷಕರ ಕೊರತೆ ಎದುರಾಗಿದೆ. ಸರ್, ಇನ್ನು ಈ ಗೆಸ್ಟ್ ಟೀಚರ್ಸ್ ಅಂತ ಏನಿರ್ತಾರೆ, ಸೊ ಇವರಿಗೂ ಕೂಡ ಒಂದು ಸರ್ಕಾರದ ಕಡೆಯಿಂದ ಸ್ಯಾಲ್ರಿ ತುಂಬ ಕಮ್ಮಿ ಕೊಡ್ತಾ ಇದ್ದಾರೆ. ಇದರಿಂದ ಅವರಿಗೇನು ಸಮಸ್ಯೆ ಆಗ್ತಾಯಿದೆ, ಜೊತೆಗೆ ಅವ್ರಿಗೂ ಕೂಡ ಈ ಕಡೆ ಬರೋದಕ್ಕೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ. ದುಡ್ಡಿಲ್ಲ ಅಂದರೆ ಅವರ ಒಂದು ಸಂಸಾರ ಇರುತ್ತೆ, ಅದನ್ನು ಕೂಡ ನಿರ್ವಹಿಸಬೇಕು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಪರ್ಮನೆಂಟ್ ಶಿಕ್ಷಕರ ಬದಲಾಗಿ ಗೌರವ ಶಿಕ್ಷಕರು ಅಂತ ನಾವು ಸರ್ಕಾರ ತಗೊಳ್ತಾ ಇದೆ. ಇದರಿಂದ ಸಾಕಷ್ಟು ಶಾಲೆಗಳಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಇತ್ತೀಚಿನ ಪತ್ರಿಕಾ ವರದಿ ನೋಡಿದಾಗ ಮಾನ್ಯ ಸಚಿವರು ಹೇಳಿದರು, ಇದು ಏಡೆಡ್ ಶಾಲೆ ಅಲ್ಲೂ ಕೂಡ ನಾವು ಈ ಸಾರಿ ಗೌರವ ಶಿಕ್ಷಕರನ್ನು ಅಥವಾ ಅತಿಥಿ ಶಿಕ್ಷಕರನ್ನು ತಗೊಳ್ತೀವಿ ಅಂತ. ಇದರಿಂದಾಗಿ ಪರ್ಮನೆಂಟ್ ಶಿಕ್ಷಕರು ಬರೋ ತನಕ ಹಲವಾರು ಅಡ್ಡಿ ಆತಂಕಗಳು ಇರ್ತವೆ, ಕೆಲವು ಟೆಕ್ನಿಕಲ್ ಸಮಸ್ಯೆಗಳಿರ್ತವೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಅಪ್ರೂವಲ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಗ್ಯಾಪನ್ನು ಫಿಲ್ ಮಾಡೋದಕ್ಕೋಸ್ಕರ ಅವರನ್ನು ತಗೊಳ್ಳೋದು ಒಂದು ಸ್ವಾಗತಾರ್ಹವಾದಂಥ ವಿಚಾರ. ಇದರಿಂದ ಕೆಲವೊಂದು ನಿರುದ್ಯೋಗಿ ಯುವಕರು ಇರ್ತಾರೆ, ಯುವತಿಯರು ಇರ್ತಾರೆ, ಅಂತಹ ಶಿಕ್ಷಕರಿಗಿದು ಒಂದು ಅವಕಾಶ ಆಗುತ್ತೆ. ಮುಂದೆ ಅವರು ಕಲಿತಾ ಇನ್ನೊಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅವರು ತೊಡಗಿಸ್ಕೊಂಡು ಅದನ್ನು ಅಧ್ಯಯನ ಮಾಡ್ತಾ ಅವರು ಬರೆದ್ರೆ ಖಂಡಿತವಾಗಿ ಅವರು ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಉದಾಹರಣೆ ನನ್ನ ವಿಚಾರವನ್ನೇ ಹೇಳಬೇಕು ಅಂತಂದರೆ, ನಾನು ಮೊದಲು ಖಾಸಗಿ ಶಾಲೆಗಳಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅವಾಗ ಇದ್ದಿರೋ ಎಲ್ಲ ವಿಷಯಗಳನ್ನು ಕೂಡ ಬೋಧನೆ ಮಾಡ್ತಾ ಇದ್ದೆ. ಅದು ನನಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನನಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಅತಿಥಿ ಶಿಕ್ಷಕರಿಗೆ ಖಂಡಿತವಾಗಿಯೂ ಸಂಬಳ ಕಂಪೇರ್ ಟು ರೆಗ್ಯುಲರ್ ಟೀಚರ್ಸ್ ಖಂಡಿತ ಕಡಿಮೆ ಇದೆ. ಹಾಗಾಗಿ ಅವರು ಇದನ್ನು ಒಂದು ಅವಕಾಶವಾಗಿ ಪರಿವರ್ತನೆ ಮಾಡಿಕೊಂಡು ಮುಂದಿನ ಬದುಕನ್ನು ಚೆನ್ನಾಗಿ ಕಟ್ಟೋದಕ್ಕೆ ಬಹುಶಃ ಇದೊಂದು ಒಳ್ಳೆಯ ಅವಕಾಶ ಅಂತ ನನಗನ್ಸುತ್ತೆ. ಹಾಗಾಗಿ ಇದರಲ್ಲಿ ಅತಿಥಿ ಶಿಕ್ಷಕರನ್ನು ತಗೊಂಡ ತಕ್ಷಣ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಇದು ಒಂದು ರೀತಿಯಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಆದರೆ ಇದು ಕಂಪ್ಲೀಟಾಗಿ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಲ್ಲ. ಒಂದು ತಾತ್ಕಾಲಿಕ ಪರಿಹಾರವಾಗಿ ಇದು ಒಂದು ಸರ್ಕಾರಕ್ಕೆ ಸಹಾಯ ಮಾಡುತ್ತೆ. ಓಕೆ, ಎಸ್ ಸರ್. ಇನ್ನು ಈ ಗೆಸ್ಟ್ ಟೀಚರ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅವ್ರಿಗೆ ಕೊಡೋ ಸ್ಯಾಲ್ರಿ ಆಗಿರ್ಬೋದು, ಇದ್ರ ಬಗ್ಗೆ. ಒಳ್ಳೆಯ ಪ್ರಶ್ನೆ ಮೇಡಮ್ ಇದು. ಇವತ್ತು ಶಾಲೆಗಳಲ್ಲಿ ಸುಮಾರು 60,000 ಹುದ್ದೆಗಳು ಖಾಲಿ ಇದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಈಗ 42,000 45,000 ಗೆಸ್ಟ್ ಟೀಚರ್ನ ಇವತ್ತು ತೊಗೊಂಡವ್ರೆ. ಅವ್ರಿಗೆ ಇವತ್ತು 12,000 ರೂಪಾಯಿನ ಇವತ್ತು ಪ್ರತಿ ತಿಂಗಳು ಕೊಡ್ತಿದ್ದಾರೆ. ಸೊ ಅದು ಪ್ರತಿ ತಿಂಗಳು ಬರ್ತಿಲ್ಲ, 2 ತಿಂಗಳು 3 ತಿಂಗಳಿಗೆ ಅದು ಬರ್ತಾಯಿದೆ. ಸೊ ಅವರಿಗೆ ಕೊಡ್ತಕ್ಕಂಥ 12,000ದ ಬದಲಾಗಿ ಅಟ್ಲೀಸ್ಟ್ ಮಿನಿಮಮ್ ಒಂದು 20,000 ಸ್ಯಾಲ್ರಿನಾದರೂ ಕೊಟ್ಟರೆ ಅವ್ರಿಗೆ ವೇತನ ಕೊಟ್ಟಾಗ ಅವರು ಇವು ಜೀವನ ಮಾಡೋದಕ್ಕೆ ಶಿಕ್ಷಕರಾಗಿ, ನಾವು ಇವತ್ತು ಪರ್ಮನೆಂಟ್ ಟೀಚರ್ಸ್ ಮಿನಿಮಮ್ 45,000-50,000 ರೂಪಾಯಿ ತಿಂಗಳಿಗೆ ನಾವು ವೇತನ ಪಡ್ಕೊಂಡಾಗ ಅರ್ಧ ವೇತನವನ್ನಾದರೂ ಕೊಟ್ಟರೆ ಅವರು ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ, ಅವ್ರು ಬಂದು ಸಂತೋಷವಾಗಿ ಪಾಠ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ನಾನಾದರೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಕನಿಷ್ಠ ವೇತನ 20,000ನಾದ್ರೂ ಒಬ್ಬ ಅತಿಥಿ ಶಿಕ್ಷಕರಿಗೆ ಆ ಸಂಭಾವನೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಅವ್ರು ಕೊಟ್ಟರೆ ತುಂಬ ಒಳ್ಳೆಯದು, ಶಾಲೆನೂ ಚೆನ್ನಾಗಿ ನಡೀತದೆ. ರಿಕ್ರೂಟ್ಮೆಂಟ್ ಆಗೋವರೆಗೂ ಅವ್ರನ್ನ ಕೆಲಸದಲ್ಲಿ ಮುಂದುವರಿಸಬೇಕು. ಈಗ 1 ವರ್ಷದಲ್ಲಿ ತೊಗೊಂಡು ಅರ್ಧ ದಿನದಲ್ಲಿ ತೆಗಿಬಾರ್ದು, ಆ ಪೂರ್ತಿ ಅವಧಿನಲ್ಲೂ ಅವ್ರನ್ನ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನೋಭಾವನೆ ಮೇಡಮ್.
ಎಸ್ ಸರ್, ಇನ್ನು ಈ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗಲಿಲ್ಲ ಅಂದರೆ ದೇಶದ ಅಭಿವೃದ್ಧಿ ಹೇಗಾಗುತ್ತೆ ಅನ್ಸುತ್ತೆ ಸರ್ ನಿಮಗೆ? ಸಾಧ್ಯವೇ ಇಲ್ಲ. ಒಂದು ದೇಶ ಯಾವುದು ಅಂತ ಹೇಳಿದ್ರೆ, ಈಗ ಯಾರು ಶಾಲೆಯಲ್ಲಿ ಕಲಿತಿದಾರಲ್ಲ ಅವ್ರದ್ದು ದೇಶ, ನಮ್ಮದು ನಿಮ್ದು ಅಲ್ವೇ ಅಲ್ಲ. ನಮ್ದು ಆಯಿತು, ಹೌದು, ಅರ್ಧ ಪ್ರಾಯ ನೀವು ಕಳೆದಿದ್ದೀರಾ ಅಂತ ಹೇಳಿದ್ರೆ ವಾನಪ್ರಸ್ಥಕ್ಕೆ ಹೋಗ್ಬೇಕು ನಾವು. ಅವ್ರದ್ದು ದೇಶ ನೆಕ್ಸ್ಟು. ಅವ್ರನ್ನ ಎಷ್ಟು ಸುಭದ್ರರನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ದೇಶ. ಭಾಳ ಮುಖ್ಯವಾಗಿ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ, ಈಗ ಅತಿಥಿ ಶಿಕ್ಷಕರನ್ನ ತಗೊಳ್ಳೋದ್ರಿಂದ ಅವ್ರಿಗೊಂದಷ್ಟು ಅನುಕೂಲ ಇದೆ, ಮಕ್ಕಳಿಗೊಂದಷ್ಟು ಅನುಕೂಲ ಇದೆ, ನಿಸ್ಸಂಶಯ. ಅದು ಸ್ಟಾಪ್ ಗ್ಯಾಪ್ ಸೊಲ್ಯೂಷನ್ನು, ಅದೇ ಪರ್ಮನೆಂಟ್ ಆಗಬಾರ್ದು. ಎಷ್ಟು ದಿವಸ ಬಾಡಿಗೆ ಮನೇಲಿ ಇರ್ತೀವಿ, ಎಲ್ಲರೂ ಸ್ವಂತ ಮನೆ ಕಟ್ಕೋಬೇಕು ಅಂತ ನೋಡ್ತೀವಲ್ಲ, ಅದು ಡೇಟಿಂಗ್ ಇದ್ದ ಹಾಗೆ. ಮದುವೆ ಯಾವಾಗ ಆಗ್ತೀರಾ ಹೇಳಿ? ಎಷ್ಟು ದಿವಸ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡಿರ್ತೀರಾ? ಹೋಗಿ ಇಟ್ಕೊಂಡಿದ್ದೀರಾ, ಗೌರವ ಧನ, ಗೌರವ ಇದೆಯಾ ಅವ್ರಿಗೆ? ಸದಾ ಚಾಚ್ತಾ ಇರಬೇಕಲ್ಲಿ, ನೆಕ್ಸ್ಟ್ ಇಯರ್ ನನಗೆ ರಿನ್ಯೂ ಮಾಡಿ, ನೆಕ್ಸ್ಟ್ ಇಯರ್ ನನಗೆ ರಿನ್ಯೂ ಮಾಡಿ. ತೂಗುಗತ್ತಿ ತೂಗ್ತಾನೇ ಇರುತ್ತೆ ಅವ್ರ ಕುತ್ತಿಗೆ ಮೇಲೆ. 11 ತಿಂಗಳ ಮೇಲೆ ಏನೋ ಮುಂದುವರ್ಸೋಂಗಿಲ್ವಂತೆ ಅವರನ್ನು, ಅಥವಾ ರಿನ್ಯೂವಲ್ ಆಗಬೇಕು, ಯಾಕೆಂದರೆ ಕಾನೂನಿನ ತೊಡಕು ಅಂತ. ಹೋಗಲಿ, ಧನವಾದರೂ ಸಿಗ್ತಾ ಇದೆಯಾ? ಕನಿಷ್ಠ ವೇತನವಾದರೂ ಕೊಡಬೇಕಲ್ವ ಸೌಜನ್ಯ ಇದ್ದರೆ. ಯಾಕೆಂದರೆ ಇಂಡಸ್ಟ್ರಿಗಳಿಗೆ, ಎಸ್ಟಾಬ್ಲಿಷ್ಮೆಂಟ್ಸ್ಗೆ, ಶಾಪ್ಸ್ಗೆ, ಹೋಟೆಲ್ಸ್ಗೆ ನೀವು ದಾಳಿ ಮಾಡ್ತೀರಾ ಕಾರ್ಮಿಕ ಇಲಾಖೆ. ಎಷ್ಟು ಕೊಡ್ತಾ ಇದ್ದೀರಾ ವೇತನ ಅಂತ ಕೇಳ್ತೀರಾ? ಕನಿಷ್ಠ ವೇತನ ಜಾರಿ ಮಾಡಿದ್ದೀರಾ ಅಂತ ಕೇಳ್ತೀರಾ? ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿದೇನು ಕತೆ? ಯಾಕೆ ಅವರು ಟೀಚರ್ಸ್ ಅಲ್ವಾ? ಕೊಡಬೇಕಲ್ಲ ಅವ್ರಿಗೂ. ಅವರನ್ನು ಬಳಸ್ಕೊಳ್ಳಿ, ಅವ್ರಿಗೊಂದು ಅದ್ಭುತ ಅವಕಾಶ ಮಹೋದಯರು ಹೇಳಿದ ಹಾಗೆ. ಅದರ ಜೊತೆಗೆ ಅದು ಪಾಪ ಅನ್ನಿಸ್ಬಾರ್ದಲ್ಲ, ಅವ್ರನ್ನ ನಾವು ಶೋಷಣೆ ಮಾಡ್ತಾ ಇದ್ದೀವಿ ಅನ್ನಿಸ್ಬಾರ್ದು. ಅಂಗನವಾಡಿ ಶಿಕ್ಷಕರಿಗೆ ಜಾಸ್ತಿ ಮಾಡಿದ್ದೀರಾ, ಮಾಡಿ, ಸಂತೋಷ, ದೇ ಡಿಸರ್ವ್ ಇಟ್. ಮತ್ತು ಈ ಅತಿಥಿ ಶಿಕ್ಷಕರಿಗೆ ಯಾಕೆ ಕಡಿಮೆ? ದಯಮಾಡಿ ತಿಳ್ಕೊಳ್ಳಿ ಸ್ವಾಮಿ, ಅತಿಥಿ ಶಿಕ್ಷಕರಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಇವತ್ತು BEd ಮಾಡಿರಬೇಕು, TCH DEd ಮಾಡಿರಬೇಕು ಅನ್ನೋದೇನೋ ಒಂದು ಇದೆಯಲ್ಲ. ಅವ್ರು ಓದಿರೋ ಅಷ್ಟು ಓದಿಗಾದ್ರೂ ಮರ್ಯಾದೆ ಸಿಗೋಷ್ಟು ಅತಿಥಿ ವೇತನವನ್ನು ಕೊಡಿ ಅವರಿಗೆ. ಎಲ್ಲೋ ಒಂದು ವೃತ್ತಪತ್ರಿಕೆ ರಿಪೋರ್ಟಲ್ಲಿ ಓದ್ತಿದ್ದೆ ನಾನು, ಜೈಲಿನಲ್ಲಿರುವಂತಹ ಕೈದಿಗಳು ಅವ್ರಿಗೆ ಕೊಟ್ಟಿರುವ ಶಿಕ್ಷೆಯ ಅನುಸಾರ ಪ್ರತಿ ದಿವಸದ ಕೂಲಿ ಅಂತ ಹೇಳಿ ದುಡಿದು ತಿಂಗಳಿಗೆ 18,000 ರೂಪಾಯಿ ದುಡಿತಾ ಇದ್ದಾರಂತೆ. ಆದರೆ ಇವರಿಗೆ ಅದಕ್ಕೂ ಕಮ್ಮಿ. ಅಂದರೆ ಯಾರೋ ಒಬ್ಬ ಎದ್ದು ಇದ್ರ ಬದಲು ನಾನು ಜೈಲಿಗೆ ಹಾಕಿ ಸ್ವಾಮಿ ಅಲ್ಲೇ ದುಡಿತೀನಿ ಅಂತ ಹೇಳಿದ್ರೆ ಏನಾಗುತ್ತೆ? ಅವರು ಒಂದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ರಾಷ್ಟ್ರ ನಿರ್ಮಾತೃಗಳು, ಸೋಷಿಯಲ್ ಎಂಜಿನಿಯರ್ಸ್. ಮಗುವಿಗೆ ಏನು ವ್ಯತ್ಯಾಸ ಬರೋದಿಲ್ಲ ಮೇಡಮ್. ಅವ್ರ ಅತಿಥಿ ಶಿಕ್ಷಕರ ಪೂರ್ಣಾವಧಿನ, ಅರೆಕಾಲಿಕನ, ಈ ವ್ಯತ್ಯಾಸ ಏನೂ ಬರೋದಿಲ್ಲ. ಎಲ್ಲರೂ ಮಾಡೋದು ಪಾಠವೇ. ಅಲ್ಟಿಮೇಟ್ಲಿ ಏನು ಅತಿಥಿ ಶಿಕ್ಷಕರಿಂದ ಬೋಧಿಸಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಕೃಪಾಂಕ ಕೊಡ್ತೀರಿಯೋ ಪರೀಕ್ಷೆಯಲ್ಲಿ? ಮಾಡ್ತಾ ಇರೋ ಕೆಲಸ ಅದೇ ಅಂದಾದ್ಮೇಲೆ ಕನಿಷ್ಠ ಪಕ್ಷ ಮಿನಿಮಮ್ ವೇಜಸ್ ಕೊಡಿ ಅವರಿಗೆ, ಅಥವಾ ಒಂದು ಅರ್ಧದಷ್ಟಾದರೂ ಹಣ ಕೊಟ್ಟು ಅವ್ರ ಮರ್ಯಾದೆನೂ ಕಾಪಾಡಿ, ನಿಮ್ಮ ಮರ್ಯಾದೆನೂ ಉಳಿಸ್ಕೊಳ್ಳಿ. ಆ್ಯಂಡ್ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಅಂತ ತಗೋಬೇಡಿ. ಯಾಕೆಂದರೆ ಇದರ ಲೆಕ್ಕಾಚಾರ ಒಬ್ಬ ಆರ್ಥಿಕ ತಜ್ಞನಾಗಿ ನನಗೂ ಗೊತ್ತು. 60,000 ವೇಕೆನ್ಸೀಸು ಇಂಟು 50,000 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮೊತ್ತ ಸರ್ಕಾರಕ್ಕೆ ಉಳಿತಿದೆ. ಇದು ಉಳಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಪರಿಕಲ್ಪನೆಯೇ ತಪ್ಪು. ನೀವು ಎಷ್ಟು ಚೆನ್ನಾಗಿ ಇವತ್ತಿನ ಮಕ್ಕಳ ಭವಿಷ್ಯದ ಮೇಲೆ ಬಂಡವಾಳ ಹೂಡ್ತೀರಾ, ಅಷ್ಟು ಅದ್ಭುತವಾದಂಥ ಫಸಲು 10 ವರ್ಷ, 15 ವರ್ಷ, 20 ವರ್ಷ ಆದಮೇಲೆ ಬರುತ್ತೆ. ಆ್ಯಂಡ್ ಮೈಂಡ್ ಯು, ಇದು ಸರ್ಕಾರಿ ಶಾಲೆಗಳಿಗೆ ಮಾಡಲೇಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಬಹುತೇಕರು, ಪ್ರಪಂಚದ ಯಾವುದೇ ವ್ಯಕ್ತಿ ತಗೊಳ್ಳಿ, ಆತ ಯೋಚನೆ ಮಾಡೋದು, ಕನಸು ಕಾಣೋದು ಮಾತೃಭಾಷೆಯಲ್ಲಿ. ಹೌದು. ಮಾತೃಭಾಷಾ ಶಿಕ್ಷಣ ಸಿಗಲಿಲ್ಲ ಅಂತ ಹೇಳಿದ್ರೆ ಆತನ ವ್ಯಕ್ತಿತ್ವ ಗಟ್ಟಿ ಆಗೋದಿಲ್ಲ. ನಾವೆಲ್ಲ ಕನ್ನಡ ಉಳಿಸಬೇಕು ಅಂತ ಹೋರಾಟ ಮಾಡ್ತೀವಲ್ಲ ಬೀದಿಗಿಳಿದು. ನಿಜವಾದ ಕನ್ನಡ ಉಳಿಸಕ್ಕಿರುವ ಬಹುದೊಡ್ಡ ಮಾರ್ಗ ಯಾವುದು ಅಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳಿ. ಸರ್ಕಾರಿ ಶಾಲೆಗಳಿಗೆ ಬಲ ತುಂಬಿ. ಸಂಪನ್ಮೂಲದ ಕೊರತೆ ಇದ್ರೂ ಪರವಾಗಿಲ್ಲ ರೀ, ದಯಮಾಡಿ ಟೀಚರ್ ಕೊಡಿ. ಟಾಯ್ಲೆಟ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ನನಗೆ, ಹಳ್ಳಿ ಕಡೆ ಜಮೀನುಗಳಿವೆ, ಯೂರಿಯಾ ಕೊಡಲಿ ಮಕ್ಕಳು. ಅಂದರೆ ಹೆಣ್ಣು ಮಕ್ಕಳಿಗೆ ಅವಶ್ಯಕತೆ, ಗಂಡು ಮಕ್ಕಳಿಗೂ ಕೊಡಿ, ಅವ್ರದ್ದೇನು ಕಡಿಮೆ ಮಾನ ಮರ್ಯಾದೆ ಇದೆ ಅಂತ ಅಲ್ಲ. ಆದರೆ ಬಹಳ ಮುಖ್ಯವಾಗಿ ಟೀಚರ್ನ ತುಂಬಿ. ಎಲ್ಲಿ ತನಕ ಸರ್ಕಾರಿ ಶಾಲೆಗಳಿರ್ತವೆ ಅಲ್ಲಿ ತನಕ ಕನ್ನಡಕ್ಕೆ ಅಪಾಯ ಇಲ್ಲ. ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಹೋದರೆ ಕನ್ನಡಕ್ಕೆ ಬಹುದೊಡ್ಡ ಅಪಾಯ ಅನ್ನೋದು ಶತಸಿದ್ಧ. ದಯಮಾಡಿ ಈ ಬಹು ಆಯಾಮವನ್ನು ಅರ್ಥ ಮಾಡಿಕೊಂಡು ಸಂಪನ್ಮೂಲಗಳನ್ನು ವಿನಿಯೋಗಿಸಿ. ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಹಸಿದವರಿಗೆ ಊಟ ಕೊಡೋದು ಬಹಳ ದೊಡ್ಡ ದಾನ. ಬಟ್ 4 ಗಂಟೆ ಆದಮೇಲೆ ಮತ್ತೆ ಊಟ ಕೇಳ್ತಾರೆ. ಅದ್ರ ಬದಲಿಗೆ ವಿದ್ಯೆ ಕೊಡಿ. ಜೀವಮಾನ ಪೂರ್ತಿ ಅವರೇ ಸಂಪಾದಿಸ್ಕೊಂಡು ಇನ್ನು 4 ಜನಕ್ಕೆ ಊಟ ಹಾಕ್ತಕ್ಕಂಥ ಸಾಮರ್ಥ್ಯನ ಗಳಿಸ್ಕೊಳ್ತಾರೆ. ಕಿತ್ಕೊಳ್ಳೋಕ್ಕೂ ಆಗೋದಿಲ್ಲ ವಿದ್ಯೆ, ಖಂಡಿತ ಆಗಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯೆ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಾತ್ ಸರ್ವಧನಾತ್ ಪ್ರದಂ. ಹೆಂಗೆ ಕಿತ್ಕೊಳ್ಳೋಕ್ಕಾಗುತ್ತೆ? ಅಣ್ತಮ್ಮಂದ್ರು ಡಿವೈಡ್ ಮಾಡ್ಕೊಳಕ್ಕಾಗಲ್ಲ, ರಾಜ ಬಂದವನು ಕಿತ್ಕೊಂಡು ಹೋಗೋಕ್ಕಾಗಲ್ಲ, ಕಳ್ಳರು ಕದಿಯೋಕ್ಕಾಗಲ್ಲ, ಹೆವಿ ಅನ್ಸಲ್ಲ.
ಖರ್ಚು ಮಾಡಿದಷ್ಟು ಜಾಸ್ತಿ ಆಗ್ತಾನೆ ಇರುತ್ತೆ. ಅಂತಹ ಸಂಪತ್ತನ್ನು ಹುಟ್ಟುಹಾಕೋದು ಯಾರು ಅಂದರೆ ಶಿಕ್ಷಕರು. ಸೋಲ್ಜರ್ಸು, ರೈತರು ಎಷ್ಟು ಇಂಪಾರ್ಟೆಂಟೋ ಈ ದೇಶಕ್ಕೆ, ಶಿಕ್ಷಕರು ಬಹಳ ಮುಖ್ಯ. ದಯಮಾಡಿ ಏಕೋಪಾಧ್ಯಾಯರನ್ನು ಬಹಳ ಬೇಗ ಉಪಾಧ್ಯಾಯ ಶಾಲೆಗಳನ್ನಾಗಿ ಬದಲಾಯಿಸಿ. ಎಸ್ ಸರ್. ಇನ್ನು ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಸರ್ಕಾರ ಏನು ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಂದರೆ ಸರ್ಕಾರ ಈಗ ಮಾಡ್ತಾ ಇರುವಂಥ ಪ್ರಯತ್ನವನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಎಲ್ಲ ರಂಗಗಳಲ್ಲೂ ಹೇಗೆ ಪ್ರಗತಿ ಕಾಣ್ತಾ ಇದೆಯೋ ಅದೇ ರೀತಿಯಾಗಿ ಶಿಕ್ಷಣ ರಂಗ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವಂಥ, ಆ ಮೂಲಕ ದೇಶವನ್ನು ಅಭಿವೃದ್ಧಿಯತ್ತ ತೆಗೆದುಕೊಳ್ಳುವ ಹೋಗುವಂಥ ಒಂದು ಅದ್ಭುತವಾದಂಥ ಇಲಾಖೆ ಇದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಸ್ಕೋಪ್ ಇದೆ. ಯಾವುದೇ ಕ್ಷೇತ್ರದಲ್ಲಿ ಇಲ್ಲದೇ ಇರುವಂಥ ಸ್ಕೋಪ್ ಇಲ್ಲಿದೆ. ಈಗ ಮುಂದಿನ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಊಹೆ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಶಿಕ್ಷಣ ನಾವು ಇವತ್ತು ಆ ರೀತಿಯಾದ ಸಿಲೆಬಸ್ಸನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದ್ಭುತವನ್ನು ನಾವು ಕಾಣಿಸ್ಬೋದು. ಈಗಾಗಲೇ ಅದರ ಕೆಲವೊಂದು ಕುರುಹುಗಳು ಕಾಣಿಸ್ತಾ ಇದ್ದಾವೆ. ಪ್ರಪಂಚದಲ್ಲಿ ನಮ್ಮ ದೇಶದ ಸಾಧನೆ ಯಾವುದೂ ಕಡಿಮೆ ಅಲ್ಲ. ಅದಕ್ಕೆ ಕಾರಣ ಶಿಕ್ಷಣ. ಹಾಗಾಗಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಳ ಮಾಡೋದಕ್ಕೆ ಸಾಕಷ್ಟು ರೀತಿಯಾದಂತಹ ವಿಧಾನಗಳನ್ನು ಅಳವಡಿಸ್ಕೊಳ್ಬೋದು. ಅದು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡುವಂಥದ್ದು, ಸಮಾಜದಲ್ಲಿರುವಂಥ ಇತರರನ್ನು ಒಂದುಗೂಡಿಸ್ಕೊಳ್ಳುವಂಥದ್ದು, ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣದಲ್ಲಿ ಹೆಚ್ಚಿನ ಅದಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು. ಇವತ್ತು ಮಕ್ಕಳಿಗೆ ನಾವು ಹೇಳಬೇಕಾಗಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮೊಬೈಲನ್ನು ಯೂಸ್ ಮಾಡ್ತಾರೆ ಅಂತ ನಮಗೆ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ಕಾರಣ ಏನು? ಅವ್ರಿಗೆ ಆಸಕ್ತಿ ಇದೆ. ಆ ಆಸಕ್ತಿ ಇರುವಂತಹ ವಿಚಾರದಲ್ಲಿ ಸಾಕಷ್ಟು ಏನೇನು ನಾವು ಕೋರ್ಸ್ಗಳನ್ನು ಮಾಡಿದರೆ ಮಗು ಯಾವುದೇ ಕಷ್ಟ ಇಲ್ಲದೆ ತನ್ನ ಪಾಡಿಗೆ ತಾನು ಕಲಿತಾನಲ್ಲ, ಅಂಥದ್ದನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಸಾಕಷ್ಟು ಪ್ರಯೋಗಗಳನ್ನು ಕೂಡ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಹೆಚ್ಚಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡಬೇಕಾಗತ್ತೆ. ಯಾವಾಗ ಗಣಿತ ಅಂತಂದರೆ ಕಬ್ಬಿಣದ ಕಡಲೆ ಅಂತ ನಾವು ತಿಳ್ಕೊಳ್ತೀವಿ, ವಿಜ್ಞಾನ ಅಂತಂದರೆ ಅಯ್ಯೋ ಇದು ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೀವಿ. ಅದಕ್ಕೆ ಕಾರಣ ಏನು ಅಂತಂದರೆ ಮಗುವಿಗೆ ಯಾವಾಗ ಅದನ್ನು ತನ್ನ ಅನುಭವವನ್ನು ಪಡ್ಕೊಳ್ಳಲ್ವೋ ಅದು ಕಲಿಕೆಯನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಕಲಿಕೆಯನ್ನು ಕಟ್ಟಿಕೊಳ್ಬೇಕು ಅಂತಂದರೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಬೇಕಾದಂಥ ಪೂರಕ ಪ್ರಯೋಗಗಳು, ಆ ರೀತಿಯಾದಂತಹ ಒಂದು ಬೋಧನಾ ವಿಧಾನವನ್ನು ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಸರ್ಕಾರ ಇನ್ನಷ್ಟು ಉತ್ತಮವಾಗಿ ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಸೊ ಹಾಗಾಗಿ ಸಾಕಷ್ಟು ಅವಕಾಶಗಳು, ವಿಪುಲ ಅವಕಾಶಗಳು ಇದ್ದಾವೆ. ಎಸ್ ಸರ್. ಇನ್ನು ಈ ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಬದಲಾವಣೆ ತರಬೇಕು ಅಂತ ನಿಮಗೆ ಅನಿಸುತ್ತೆ? ಸರ್ಕಾರಿ ಶಾಲೆಗಳಿಗೆ ಏನು ಬದಲಾವಣೆ ತರಬೇಕಂದ್ರೆ ನಮ್ಮ ಗಣೇಶ್ ಭಟ್ರು ಸಾಹೇಬರು ಹೇಳ್ದಂಗೆ ನಮ್ಮಲ್ಲಿ ಏಕೋಪಾಧ್ಯಾಯ ಶಾಲೆಗಳನ್ನು ಇಬ್ಬರು ಶಿಕ್ಷಕರು ಇರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಮಗೆ ತರಗತಿವಾರು ಶಿಕ್ಷಕರನ್ನು ಕೊಟ್ಟಾಗ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೋಸ್ಕರ ವಿಷಯವಾರು ಶಿಕ್ಷಕರನ್ನು ಕೊಟ್ಟಾಗ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಇವತ್ತಿನ ಈ ಸಿಲೆಬಸ್ ಪ್ರಕಾರ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ 1ನೇ ತರಗತಿಯಿಂದಲೇ ನಮಗೆ ಒಬ್ಬ ಗ್ರಾಜುಯೇಟ್ ಟೀಚರ್ಸ್ನ ಅಲ್ಲಿಂದಲೇ ನೇಮಕ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಮೇಡಮ್. ಎಸ್ ಸರ್. ಇನ್ನು ರಾಘವೇಂದ್ರ ಸರ್, ಈಗ ಆಯಾ ಕ್ಷೇತ್ರದ MLAಗಳೇನಿದ್ದಾರೆ ಒಂದು ವರ್ಷದಲ್ಲಿ ಒಂದು 10 ಸ್ಕೂಲ್ಗಳನ್ನು, ಆ ಕ್ಷೇತ್ರದ 10 ಸ್ಕೂಲ್ಗಳನ್ನ ಉದ್ಧಾರ ಮಾಡಿದ್ರೆ ಸೊ ಈ ರೀತಿ ಸಮಸ್ಯೆ ಬರೋದಿಲ್ಲ ಅಲ್ವಾ? ಏನು ಅನ್ಸುತ್ತೆ ನಿಮಗೆ? ನಿಸ್ಸಂಶಯವಾಗಿ ಇದಕ್ಕೆ ಒಂದು ಸರ್ಕಾರನೇ ಒಂದು ಕಾನೂನು ತಂದ್ರೆ ಈ ರೀತಿ ಇಲ್ಲ. ಇದು ಕಾನೂನಿಂದ ಬಹಳ ದೊಡ್ಡ ಸುಧಾರಣೆಗಳೇನಾಗ ಈ ಕಾನೂನು ಇದೆಯಲ್ಲ, ಸಂವಿಧಾನಾತ್ಮಕವಾಗಿ ಪ್ರಾಥಮಿಕ ಶಿಕ್ಷಣ ಬಂದು ಸಾರ್ವತ್ರಿಕ ಮತ್ತು ಕಡ್ಡಾಯಗೊಳಿಸಿದ್ದೀವಿ. ಆದರೂ ಹೋದ ಚರ್ಚಲ್ಲಿ ನಾವು ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಕಾನೂನು ಇಟ್ಸ್ ಎ ಡೆಟರೆಂಟ್. ಬಹಳ ಮುಖ್ಯವಾಗಿ ಬೇಕಾಗಿರೋದು ಆ ಒಂದು ಪರಿವರ್ತನೆಯ ಮನಸ್ಥಿತಿ ನಮ್ಮೊಳಗಡೆ ಹುಟ್ಟಬೇಕು. ನನ್ನೂರು ಸೋಮೇನಹಳ್ಳಿ ಅಂತ ಗುಡಿಬಂಡೆ ತಾಲೂಕು, ಹೋಬಳಿ ಹೆಡ್ ಕ್ವಾರ್ಟರ್ಸು, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಅವಿಭಜಿತ ಕೋಲಾರ ಜಿಲ್ಲೆಯವರು. ನೀವು ಬಂದು ನನ್ನ ಊರಿನ ಪ್ರೌಢ ಶಾಲೆ ನೋಡಿ, ನಾನು ಓದಿದಂಥ ಇವತ್ತು ಏನು ಪ್ರಾಥಮಿಕ ಶಾಲೆ ಇದೆ, ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ನೋಡಿ ನೀವು. ಅಲ್ಲಿ ಯಾವುದೇ CSR ಬಂದು ಏನೂ ಕೆಲಸ ಮಾಡಲಿಲ್ಲ ಸರ್. ಆದರೆ ಊರಿನವರ ಇಚ್ಛಾಶಕ್ತಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಜಿಲ್ಲಾ ಪರಿಷತ್ತಿಂದ ಅನುದಾನ ತಗೊಂಡು, ತಾಲೂಕ್ ಪಂಚಾಯತಿಂದ ಅನುದಾನ ತಗೊಂಡು, ಭಾಳ ಮುಖ್ಯವಾಗಿ ಇವರೇನು MP ಲಾಡು ML ಲಾಡ್ ಅಂತ ಹೇಳ್ತೀವಲ್ಲ, ಅಂದರೆ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನಿದೆ, ಅದರಲ್ಲಿ ಅವ್ರ ಹತ್ರ ಹೋಗಿ 4-5 ಬಾರಿ ಅವ್ರ ಊರಿಗೆ ಬಂದಾಗ ಅವ್ರನ್ನ ನಿಲೆ ಹಾಕಬೇಕು, ಕೇಳಬೇಕು. ಬರೀ ನೀವು ಬಿರಿಯಾನಿ, ಸಿರೆ,
ಪಂಚೆ ಇಟ್ಕೊಂಡು ಓಟ್ ಹಾಕಿದ್ರೆ ಈ ಒಂದು ನೈತಿಕ ಶಕ್ತಿ ಬರಲ್ಲ ನಿಮಗೆ. ಬಂದಾಗ ಕೇಳಬೇಕು, ಸ್ವಾಮಿ ನಮ್ಗೇನು ಕೊಡಬೇಡಿ, ನಿಮಗೆ ಓಟ್ ಹಾಕ್ತೀವಿ ನಾವು, ನಮ್ಗೆ ಇಲ್ಲೊಂದು ಕೊಠಡಿ ಕಟ್ಸ್ಕೊಡಿ ಅಂತಂದು. ನಮ್ಮೂರಿನ ಸರ್ಕಾರಿ ಶಾಲೆ ಬಹಳ ವಿಶಿಷ್ಟವಾದಂಥದ್ದು, ಯಾಕೆಂದ್ರೆ 50 ವರ್ಷ ಕಂಪ್ಲೀಟ್ ಮಾಡ್ತು. ಇದನ್ನು ಶುರು ಮಾಡಿದ್ದು ಊರಿನವರು ಖಾಸಗಿಯಾಗಿ, ಸರ್ಕಾರಿ ಶಾಲೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ. ನಂತರದಲ್ಲಿ ಏಡೆಡ್ ಆಗುತ್ತೆ. ಅಂದಿನ ಪರಕಾಲ ಮಠದ ಸ್ವಾಮಿಗಳು ನಮ್ಮೂರಿನವರಿಗೆ ಬಹಳ ಪರಿಚಯ ಇದ್ರು ಅಂತ ಅವರು ಸಪೋರ್ಟ್ ಮಾಡಿ ವೀರೇಂದ್ರ ಹೆಗಡೆ ಅವರು ಡೆಸ್ಕ್ಗಳು ಕರೆಸ್ಕೊಟ್ಟು, ಊರಿನ ಪಟೇಲರು ಜಮೀನು ಕೊಟ್ಟು, ಯಾರೋ ಇಟ್ಟಿಗೆಗಳು ಕೊಟ್ಟು, ಅಂದರೆ ಸಮುದಾಯವೇ ಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಖಾಸಗಿಯಾಗಿ ಅದನ್ನು ಏಡೆಡ್ ಆಗಿಸಿ ಆಮೇಲೆ ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಎಲ್ಲವೂ ಸಾಧ್ಯ ಆಗಿದ್ದು ಆ ಸಮುದಾಯದ ಇಚ್ಛಾಶಕ್ತಿಯಿಂದ. ನಮಗಿದು ಬೇಕು ಅಂತ ಕೇಳೋದಾಗಬೇಕು. ಇವತ್ತು ಎಷ್ಟೊಂದು ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ ನಮ್ಮೂರು ಶಾಲೆಯಲ್ಲಿ, ಯಾರು ಬೇಕಾದರೂ ಬಂದು ನೋಡ್ಬೋದು. ಯಾವುದು CSR ಸ್ಪಾನ್ಸರ್ ಇಲ್ಲ, ಎಲ್ಲ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ಸಿಂದ ಅವ್ರಿಗೆ ಹಿಡಿಬೇಕು, ಕೇಳಬೇಕು, ನಮ್ಮೂರು ಶಾಲೆಗೆ ಇದು ಬೇಕು ಮಾಡಿಕೊಡಿ ಅಂತ ಹೇಳಿ. ನಿಮಗೆ MP ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ಸಲ್ಲಿ ಇರೋದನ್ನು ಬಳಸ್ಕೊಳ್ಳೋದಕ್ಕೆ MPಗಳ ಹತ್ರ MLAಗಳ ಹತ್ರ ಇರೋ ಹಣವನ್ನು ಬಳಸ್ಕೊಂಡ್ರೆ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡೋದು ಭಾಳ ದೊಡ್ಡ ವಿಷಯ ಏನಲ್ಲ. ಆಮೇಲೆ ಸರ್ಕಾರಕ್ಕೂ ಕೂಡ ಕಮಿಟೆಡ್ ಫಂಡ್ಸ್ ಬರುತ್ತೆ ಸೆಂಟ್ರಲ್ಲಿಂದ. ಇಲ್ಲಿನ ಸರ್ಕಾರ ಕೂಡ ಆಯವ್ಯಯದಲ್ಲಿ ಇಷ್ಟು ಹಣ ಅಂತ ಇಟ್ಟಿರುತ್ತೆ. ಇದನ್ನು ಬಳಸ್ಕೊಳ್ಳೋದು ಗೊತ್ತಿಲ್ಲ ನಮಗೆ, ಅಥವಾ ಬೇರೆದು ಏನಕ್ಕೋ ಬಳಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ಕೊರತೆ ಕಾಡ್ತಾ ಇರೋದೇನು ಅಂದರೆ ಇಚ್ಛಾಶಕ್ತಿ. ಇದು ನನ್ನ ಶಾಲೆ ಅನ್ನೋದು ಬಂದ್ಬಿಟ್ರೆ ಅಲ್ಲಿರೋ ಮುಖ್ಯ ಶಿಕ್ಷಕರಿಗೆ ಏನಾದರೂ ಮಾಡ್ತಾರೆ. ಈಗ ಗೌಡ್ರು ಹೇಗೆ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಆಯಿತು, ಒಂದು ಶಾಲೆಯನ್ನು 160 ಇದ್ದಿದ್ದನ್ನು ಅಲ್ಲಿಗೆ ತಗೊಂಡು ಹೋದ್ವಿ ಅಂದರೆ ಇದು ನನ್ನದು ಅನ್ನೋದು ಬರಬೇಕು. ನೀವು 11 ತಿಂಗಳಿಗೆ ಅತಿಥಿ ಶಿಕ್ಷಕರನ್ನು ತಗೊಂಡ್ರೆ ಎಲ್ಲಿ ಬರುತ್ತೆ ನನ್ನದು ಅನ್ನೋದು? ಬಾಡಿಗೆ ಮನೆನೇ, ಸ್ವಂತ ಮನೆನೇ. ದಯಮಾಡಿ ಸರ್ಕಾರ ಇದನ್ನು ಆದ್ಯತೆಯ ಕ್ಷೇತ್ರ ಅಂತ ಪರಿಗಣಿಸಬೇಕು. ಕಾನೂನಾತ್ಮಕವಾಗಿ ಅದಕ್ಕೇನಾದರೂ ಒಂದು ಆಯಾಮ ತಗೊಂಡ್ಬರ್ಬೇಕು ಅಂದರೆ ತರಬೇಕು. ಇಚ್ಛಾಶಕ್ತಿನ ಪ್ರದರ್ಶನ ಮಾಡಬೇಕು. ಬಹಳ ಮುಖ್ಯವಾಗಿ ಒಂದು ಸತ್ಯನ ನಾವೆಲ್ಲ ಗಮನದಲ್ಲಿಟ್ಕೋಬೇಕು. ಎಸ್ಪೆಷಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ನಾಯಕರು, ನಾವ್ಯಾರು ಶಾಶ್ವತ ಅಲ್ಲ ಸ್ವಾಮಿ. ಸಿಕ್ಕಿರೋ ಅಧಿಕಾರ ಕೂಡ ಶಾಶ್ವತ ಅಲ್ಲ. ಸದ್ಬಳಕೆ ಮಾಡ್ಕೊಳ್ಳಿ. ಇತಿಹಾಸದ ಪುಟಗಳನ್ನು ಸೇರಕ್ಕಿರುವ ಏಕೈಕ ಮಾರ್ಗ ಜನಸೇವೆ ಮಾಡಿ. ಸಂಪಾದನೆ ಮಾಡ್ಕೊಳ್ಳಿ, ತಪ್ಪಿಲ್ಲ, ಜನಸೇವೆ ಮಾಡಿ. ಸರ್, ಇನ್ನು ಇಷ್ಟು ಹೊತ್ತು ನೀವೆಲ್ಲ ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಶಿಕ್ಷಣ ಅನ್ನೋದು ಎಲ್ಲರ ಮೂಲಭೂತ ಹಕ್ಕು. ಆದರೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಇದ್ದರೂ ಕೂಡ ಅವರಿಗೆ ಶಿಕ್ಷಕರ ಕೊರತೆ ಎದುರಾಗಿರೋದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.